ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಹರೀಶ್ ಕೊಳ್ತಿಗೆ ಇವರಿದ್ದಾರೆ. ಇವರು ಜೇನು ಕೃಷಿಯಲ್ಲಿ ಬಹಳಷ್ಟು ಅನುಭವಗಳನ್ನು ಹೊಂದಿದ್ದಾರೆ. ಅವರ ಅನುಭವಗಳನ್ನು ಈಗ ಕೇಳಿ ಪಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಇವಾಗ ಜೇನು ಕೃಷಿ ನೀವು ಮಾಡ್ತಾ ಇದ್ದೀರಿ, ಎಷ್ಟು ವರ್ಷಗಳ ಅನುಭವ ತಮಗಿದೆ? ನಾನು ವೃತ್ತಿಪರವಾಗಿ 2 ವರ್ಷ ಆಯ್ತಷ್ಟೇ ಆರಂಭ ಮಾಡಿ. ಜೇನು ಕೃಷಿಯನ್ನು ನಾನು ಹವ್ಯಾಸವಾಗಿ 4 ವರ್ಷದಿಂದ ಆರಂಭ ಮಾಡಿದ್ದೆ. ಪ್ರಥಮವಾಗಿ 4 ವರ್ಷದ ಹಿಂದೆ ನಾನು 2 ಪೆಟ್ಟಿಗೆಗಳಿಂದ ಕೃಷಿ ಆರಂಭ ಮಾಡಿದ್ದು. ಇವತ್ತಿಗೆ ಎಷ್ಟು ಪೆಟ್ಟಿಗೆ? ಇವತ್ತಿಗೆ ಸಾಧಾರಣ 125-150 ಪೆಟ್ಟಿಗೆ ಕೃಷಿ ವರ್ಷದಿಂದ ಮಾಡ್ತಾ ಇದ್ದೇನೆ. ತನಕ 50-75 ತನಕ ಇತ್ತು. ನೀವು ಈಗ 4 ವರ್ಷಗಳಿಂದ 2 ಪೆಟ್ಟಿಗೆಗಳಿಂದ ಆರಂಭಿಸಿದ ಇದು ಯಾವ ಜೇನು? ಅಂದ್ರೆ ಈಗ ಪೆಟ್ಟಿಗೆಗಳಿಗಾಗುವಂತಹ ಜೇನು ಇದು ಯಾವುದಿದು? ಇದು ತುಡುವೆ ಜೇನೆ. ನಾವು ಪೆಟ್ಟಿಗೆಯಲ್ಲಿ ಸಾಕುವಂತಹ ಜೇನುಗಳನ್ನೇ ನಾವು ಸಾಕುವುದು. ಪ್ರಪ್ರಥಮವಾಗಿ ನಾನು ಹವ್ಯಾಸವಾಗಿ ಮಾಡುವಾಗ ಮರದ ಪೊಟೆರೆ ಹುತ್ತಗಳಿಂದೆಲ್ಲ ಹಿಡಿದು ಜೇನು ಸಾಕಣೆ ಮಾಡ್ತಿದ್ದೆ. ಅದು ನನಗೆ ಮಳೆಗಾಲದಲ್ಲಿ ಅವರು ಕ್ರಮೇಣವಾಗಿ ಪಲಾಯನಗೈತಿದ್ದವು. ಆದ ಕಾರಣ ಅದರಲ್ಲಿ ಮತ್ತೆ ವಿವಿಧ ತಳಿಗಳನ್ನು ನಾನು ಸ್ವಲ್ಪ ಸಂಶೋಧನೆ ಮಾಡಿ ಹಿರಿಯ ಜೇನು ತಜ್ಞರ ಹತ್ರ ಎಲ್ಲ ಮಾತಾಡಿ ಅದನ್ನು ನಾನು ಸ್ವಲ್ಪ ಪ್ರಗತಿಯನ್ನು ಮಾಡಿ ಅದನ್ನೇ ಸ್ವಲ್ಪ ವೃತ್ತಿ ಮಾಡಿದರೇನು ಅಂತ ಆರಂಭಿಸಿದ್ದು. ಹಾಗೆ ಅದು ನನ್ನನ್ನು ಯಶಸ್ಸಿನತ್ತ ಕೊಂಡೊಯ್ತಾ ಇದೆ ಇವಾಗ. ಸರಿ, ಇವಾಗ ಸಾಮಾನ್ಯವಾಗಿ ಈಗ ಜೇನು ಪೆಟ್ಟಿಗೆ ಇಟ್ಕೊಂಡು ಬರೀ ಜೇನು ಕೃಷಿ ಮಾಡಿ ನಮಗೆ ಜೀವನ ನಿರ್ವಹಣೆ ನಿಮ್ಮ ಅನುಭವದ ಇದರಲ್ಲಿ ಸಾಧ್ಯವಾ? ಇದೊಂದು ಕೇವಲ ಜೇನು ಕೃಷಿ, ಅದಕ್ಕೆ ಭೂಮಿ ಬೇಕು ಅಂತಿಲ್ಲ. 10 ಸೆನ್ಸಲ್ಲಿ ಮನೆ ಮಾಡಿಕೊಂಡಿದ್ದವ ಸಹ ಕೋಟ್ಯಾಧಿಪತಿ ಸಹ ಆಗ್ಬೋದು ಅಲ್ಲಿ ಜೇನು ಕೃಷಿಯಲ್ಲಿ. ಯಾಕೆಂದರೆ ಅವನು ಭೂಮಿ ಬೇಕು, ಅದು ಬೇಕು, ಇದು ಬೇಕು ಅಂತ ಇಲ್ಲ, ಜಾಗ ಬೇಕು ಅಂತ ಇಲ್ಲ. ಅವನು ತನಗೆ 10 ಸೆನ್ಸಲ್ಲಿ ಮನೆ ಇದ್ರೂ ಸಹ ಬೇರೆಯವರ ಜಮೀನಿನಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ಅವನು ಜೀವನ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ. ಸ್ಥಳಾಂತರ ಜೀವನ. ನನ್ನ ಹತ್ರ ಈಗ ಸರಿಸುಮಾರು ಒಂದು 10-12 ಕಡೆಗಳಲ್ಲಿ ಜೇನು ಪೆಟ್ಟಿಗೆಗಳು ಉಂಟು. ನಿಮ್ಮ ಜಾಗ ಅಲ್ಲದೆ? ನನ್ನ ಜಾಗದಲ್ಲಿ ನಿಜವಾಗಿ ಅದು ನಾನು ಕಡಿಮೆ ಇಟ್ಟದ್ದು. ಯಾಕೆಂದರೆ ಕೃಷಿಕರೇ ನಮಗೆ ಪರಾಗಸ್ಪರ್ಶ ಆಗಬೇಕು. ನಮ್ಮಲ್ಲಿ ಜೇನು ಸಾಕಾಣಿಕೆ ಆದರೆ ನಮ್ಮ ಕೃಷಿಗಳು ಅಭಿವೃದ್ಧಿ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಅವರಾಗಿಯೇ ಕರೆದು ಇಡಿ ಅಂತ ಹೇಳ್ತಾರೆ. ಈಗ ನನಗೆ ಅದು ನಾನು ಅದರ ಮೇಲೆ ಅಭಿವೃದ್ಧಿ ಆದ ನಂತರ ಅವರ ಟಾರ್ಗೆಟ್ ಅನ್ನು ಆಗ್ತಾ ಇಲ್ಲ. ಹಾಗೆ ಒಬ್ಬರಿಂದ ಜಾಸ್ತಿ ಅಂದರೆ 200 ನೋಡಿಕೊಳ್ಳುವಕ್ಕೆ ಆಗ್ತದೆ. ಅದರಿಂದ ಜಾಸ್ತಿ ಆದರೆ ಸ್ವಲ್ಪ ಕೆಲಸದವರನ್ನು ಅವಲಂಬಿತವಾಗಬೇಕು. ಉಳಿದ ಕೆಲಸಗಳಿಗೆ ಅಂದರೆ ಕೃಷಿ ಸಹ ಇರ್ಬೋದಲ್ಲ ತಮಗೆ, ಅದಕ್ಕೆ ಸಹ ತೊಡಗಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇವಾಗ ಇಷ್ಟು ಪೆಟ್ಟಿಗೆಗಳನ್ನು ನೀವು ಇಟ್ಟಿದ್ದೀರಿ. ಸಾಮಾನ್ಯವಾಗಿ ಒಂದು ಜೇನು ಪೆಟ್ಟಿಗೆಗಳನ್ನು ಎಂತಹ ಜಾಗಗಳಲ್ಲಿ ಇಡಬೇಕಾಗ್ತದೆ? ಜೇನು ಪೆಟ್ಟಿಗೆಗಳಿಗೆ ಸ್ವಲ್ಪ ಬಿಸಿಲು ಮತ್ತು ಸ್ವಲ್ಪ ಬೆಳಕು ಬೇಕೇ ಬೇಕು. ಬೆಳಕು ಮತ್ತು ಕತ್ತಲೆ, ನೆರಳು ಬೇಕು ಮುಖ್ಯವಾಗಿ. ಜಾಸ್ತಿ ನೆರಳಿರಬಾರ್ದು. ಅದರ ಒಂದು ಬಾಕ್ಸಿನ ಒಳಗೆ ಅದೊಂದು ಶಾಖವನ್ನು ಹತೋಟಿಯಲ್ಲಿರ್ತದೆ. ಅದು ಜಾಸ್ತಿ ಕೋಲ್ಡ್ ಸಹ ಆಗಬಾರ್ದು, ಜಾಸ್ತಿ ಬಿಸಿ ಸಹ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಅದನ್ನೊಂದು ನೆರಳು ಮತ್ತು ಬಿಸಿಲಿನ ಮಧ್ಯ ಒಡನಾಟ ಇಡುವಲ್ಲಿ ಇಡಬೇಕು. ಅದರ ಒಳಗಿನ ಟೆಂಪರೇಚರನ್ನು ಅವುಗಳೇ ಮೇಂಟೈನ್ ಮಾಡ್ತವೆ. ಮಳೆಗಾಲ ಬರುವಾಗ ಅವರು ಅದನ್ನು ಹೀಟಲ್ಲಿ ಇಡ್ತವೆ, ಬೇಸಿಗೆ ಜಾಸ್ತಿ ಆದರೆ ಅದನ್ನು ತಂಪು ಸಹ ಮಾಡ್ತೇವೆ. ಅದು ಅವರ ನೇಚರಲ್ಲಿ ಆ ಥರ ಇರ್ತದೆ. ಇವಾಗ ಯಾವ ಋತುಕಾಲದಲ್ಲಿ ಅಂದರೆ ಪೆಟ್ಟಿಗೆಗಳಿಗೆ ಈ ಹುಳ ಇರಿಸುದಿರ್ತದೆ, ಜೇನು ಹುಳಗಳನ್ನು ಅಂದರೆ ಒಂದು ಕೃಷಿ ಆರಂಭಿಸಬೇಕಾಗ್ತದೆ ಅಂದರೆ ಯಾವ ಋತುಕಾಲ ಆಗಿರ್ತದೆ ಅದು? ಜೇನು ಕೃಷಿಯಲ್ಲಿ 3 ಕಾಲ ಇದೆ. ಒಂದು ಅಭಾವ ಕಾಲ, ಒಂದು ಅಭಿವೃದ್ಧಿ ಕಾಲ, ಒಂದು ಜೇನಿನ ಕಾಲ ಅಂತ ಇರ್ತದೆ. ಅಭಾವ ಕಾಲ ಮಳೆಗಾಲ 3 ತಿಂಗಳು ಅದಕ್ಕೆ ಅಭಾವ ಕಾಲವೇ. ಆನಂತರ ನಾವು ಅಕ್ಟೋಬರ್ ನಂತರ ಆವಾಗ ನಾವು ಅಭಿವೃದ್ಧಿ ಕಾಲ ಅಂತ, ಅಕ್ಟೋಬರಿಂದ ಡಿಸೆಂಬರ್ ತನಕ ಅಭಿವೃದ್ಧಿ ಕಾಲ ಅಂತ ಹೇಳಿ. ಜನವರಿಯ ನಂತರ ಮೇ ತನಕ ನಮಗೆ ಅದು ಜೇನು ಕೊಯ್ಲಿನ ಕಾಲ, ಪೀಕ್ ಟೈಮ್. ಜಾಸ್ತಿ ಅಂದರೆ ಏಪ್ರಿಲ್ 10 ತನಕ ಒಳ್ಳೆ ಪೀಕಿಂಗ್ ಇರ್ತದೆ. ಆನಂತರ ಸ್ವಲ್ಪ ಡೌನ್ ಆಗ್ತಾ ಬರ್ತದೆ. ಇವಾಗ ಹೊಸದಾಗಿ ಯಾರಾದರೂ ಆರಂಭಿಸುವ ಒಬ್ಬ ಕೃಷಿಕ ಜೇನು ಕೃಷಿಗೆ ಯಾವ ರೀತಿಯಾದಂತಹ ಸಿದ್ಧತೆ ಮಾಡಬೇಕು ಅಂದರೆ ಆರಂಭದಲ್ಲಿ ಮತ್ತು ಯಾವ ವಸ್ತುಗಳನ್ನು ತಯಾರಿ ಮಾಡಿಕೊಳ್ಬೇಕಾಗ್ತದೆ? ಆರಂಭದಲ್ಲಿ ಹೊಸದಾಗಿ ಕೃಷಿಕರು ಮಾಡುವಾಗ ಜೇನು ಕೃಷಿಯ ಜೇನು ಹುಳಗಳ ಸಾಕಾಣಿಕೆಯ ಬಗ್ಗೆ ಅದರ ಸಂಕ್ಷಿಪ್ತವಾಗಿ ಅದನ್ನು ತಿಳಿದಿರಲೇಬೇಕು. ಕೆಲವರು ಎಷ್ಟೋ ಜನ 10 ಪೆಟ್ಟಿಗೆ ಕುಟುಂಬವನ್ನು ತಂದು ಜೇನು ಸಾಕಣೆ ಮಾಡಿ 1 kg ಜೇನು ಪಡೆದದ್ದಿದೆ. ಅದು ಕ್ರಮ ಸರಿಯಲ್ಲ ಅಂತ. ಅದರ ಜೀವನ ಕ್ರಮದ ಬಗ್ಗೆ ಸಂಪೂರ್ಣವಾಗಿ ಸ್ವತಃ ಅಧ್ಯಯನ ಮಾಡಿ ಕೃಷಿಯನ್ನು ಮಾಡ್ತಾ ಹೋದರೆ ಅನುಭವದ ಮೇಲೆ ಅವನು ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅಂದರೆ ಆಳವಾದ ಜ್ಞಾನ ಇರಬೇಕು. ಆಳವಾದ ಜ್ಞಾನ ಬೇಕು. ಜ್ಞಾನವನ್ನು
ಸ್ವಲ್ಪ ಮಟ್ಟಿಗೆ ತನ್ನ ಅಧ್ಯಯನದಲ್ಲಿ ಮಾಡಿದರೆ ಒಳ್ಳೆಯದು. ಇನ್ನೊಬ್ಬರ ಮನೆ ಹತ್ರ ಸ್ವಲ್ಪ ಮಾಹಿತಿಯನ್ನು ಪಡೆದು ಅನಂತರ ವಾರಕ್ಕೊಮ್ಮೆ ಅದರ ಬಾಕ್ಸನ್ನು ಓಪನ್ ಮಾಡಿ ಅದರ ಬೆಳವಣಿಗೆ ಹೇಗುಂಟು ಆ ಥರ ನೋಡೋದ್ರ ಮುಖಾಂತರವೇ ನಾವು ಅದನ್ನು ಅಭಿವೃದ್ಧಿಪಡಿಸಬೇಕಾಗ್ತದೆ. ಏನೆಲ್ಲ ಬೇಕಾಗ್ತದೆ ಒಂದು ಆರಂಭಿಸುವ ಹಂತದಲ್ಲಿ? ಮುಖ್ಯವಾಗಿ ಜೇನು ಕುಟುಂಬ ಸದೃಢ ಕುಟುಂಬವನ್ನೇ ನಾವು ಅದನ್ನು ನೋಡಿಕೊಂಡು ಮಾಡಬೇಕು. ಹೊಸ ರಾಣಿ ಇರುವಂತಹ ಕುಟುಂಬವೇ ಆಗಬೇಕು. 2 ವರ್ಷದ ಹಿಂದಿನ ಕುಟುಂಬದ ರಾಣಿಗಳನ್ನು ಇಟ್ಟುಕೊಂಡು ನಾವು ಸಾಕಲಿಕ್ಕೆ ಆಗುವುದಿಲ್ಲ. ಅದರಿಂದ ನಮಗೆ ಹೆಚ್ಚು ಜೇನು ಇಳುವರಿಯನ್ನು ಸಹ ಪಡಲಿಕ್ಕೆ ಆಗುವುದಿಲ್ಲ. ಅಂತಹ ರಾಣಿಗಳಿದ್ರೆ ಅದನ್ನು ಬೇರ್ಪಡಿಸಿ ಹೊಸ ರಾಣಿಯನ್ನು ನಾವು ಕೊಟ್ಟರೆ ನಮಗೆ ಉತ್ತಮ ಇಳುವರಿ ಪಡಲಿಕ್ಕೆ ಆಗ್ತದೆ ಜೇನು ಸೀಸನ್ ಅಲ್ಲಿ. ಈಗ ಯಾರಾದ್ರೂ ಅವರಿಗೆ ಒಂದು ಕುಟುಂಬ ಸಿಕ್ಕ ಇಟ್ಕೊಳ್ಳಿ, ಅದು ಈಗ ಹೊಸ ರಾಣಿ 1 ವರ್ಷ 2 ವರ್ಷ ಹಳೆಯ ರಾಣಿ ಹೇಗೆ ಗೊತ್ತಾಗ್ತದೆ? ಅದು ಮೊಟ್ಟೆ ಇಡುವ ಕಾರ್ಯಕ್ಷಮತೆಯ ಮೇಲೆ ನಮಗೆ ಗೊತ್ತಾಗ್ತದೆ ಎಷ್ಟು ಮೊಟ್ಟೆ ಇಡ್ತದೆ. ಒಂದು ಜೇನು ಸೀಸನಲ್ಲಿ ಒಂದು ರಾಣಿ ಹುಳ ದಿನಕ್ಕೆ 1,000 ಮೊಟ್ಟೆಗಳು ಇಡ್ತವೆ. ಯಾಕೆಂದರೆ ಅಷ್ಟು ಅದು ಅಭಿವೃದ್ಧಿಯನ್ನು ನೋಡ್ತಾ ಇರ್ತದೆ. ಒಮ್ಮೆ 10 ಹುಳಗಳು ಜೇನು ಸಂಗ್ರಹಿಸಲು ಹೋದಂತಹ ಹುಳಗಳು 10 ಸಹ ರಿಟರ್ನ್ ಬರ್ತದೆ ಅಂತ ಹೇಳುವ ಸಾಧ್ಯತೆ ಇಲ್ಲ, ಗ್ಯಾರಂಟಿ ಇಲ್ಲ. ಪ್ರಕೃತಿಯ ಇದಕ್ಕೆಲ್ಲ ಕೆಲವು ಸಲ ಲಾಸ್ ಆಗುವ ಸಾಧ್ಯತೆ ಇದೆ. ಆದ ಕಾರಣ ಅದು ಅದರ ಅಭಿವೃದ್ಧಿಯನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತದೆ. ಅದಕ್ಕೆ ನಾವಲ್ಲಿ ಹಳೆಯ ಎರಿಗಳನ್ನು ಕಟ್ ಮಾಡಿ ಹೊಸ ಎರಿಗಳನ್ನು ಕೊಡ್ತಾ ಇದ್ರೆ ಮೊಟ್ಟೆಗಳನ್ನು ಜಾಸ್ತಿ ಇಡ್ತಾ ಇರ್ತದೆ. ಹಾಗೆ ಅದೆಲ್ಲ ಅವರ ಜೇನು ಕೃಷಿಕನಿಗೆ ಅಧ್ಯಯನದ ಮೂಲಕವೇ ಬರಬೇಕು ಹೊರತು ತುಂಬಾ ಕೆಲಸ ಇದೆ ಮತ್ತೆ ಆಸಕ್ತಿ ಬೇಕು. ಇವಾಗ ಜೇನು ಸಂಗ್ರಹಣೆಯ ಸಮಯದಲ್ಲಿ ಯಾವ ರೀತಿಯಾದಂತಹ ಪೂರ್ವ ತಯಾರಿ ಮಾಡಬೇಕಾಗ್ತದೆ? ಜೇನು ಸಂಗ್ರಹಣೆ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅದನ್ನು ಜೇನು ತೆಗೆಯುವ ಮಿಷನ್ ಅನ್ನು ನಾವು ಪಡೆದುಕೊಂಡಿರಬೇಕಾಗ್ತದೆ. ಅದನ್ನು ತೆಗೆದುಕೊಂಡು ಜೇನು ಸಂಪೂರ್ಣವಾಗಿ ಜೇನು ಕೋಣೆಯಲ್ಲಿರುವ ಜೇನಿನ ಎರಿಗಳು ಸಂಪೂರ್ಣವಾಗಿ ಸೀಲ್ ಆಗಿರಬೇಕು. ಸೀಲ್ ಆಗದ ಜೇನನ್ನು ನಾವು ಮಾರಾಟ ಮಾಡಲಿಕ್ಕೂ ಆಗುವುದಿಲ್ಲ, ನಾವು ಸ್ವಂತಕ್ಕೆ ಬಳಸಲಿಕ್ಕೂ ಆಗುವುದಿಲ್ಲ. ಆ ಜೇನಿಗೆ ಅಷ್ಟು ಆಯುಷ್ಯವಿಲ್ಲ, ಅದು ಬಾಳಿಕೆ ಬರುವುದಿಲ್ಲ. 2 ರಿಂದ 3 ತಿಂಗಳು ಮಾತ್ರ. ಒಳ್ಳೆಯ ಸೀಲ್ ಆದಂತಹ ಜೇನನ್ನು ನಾವು ಇಟ್ಟುಕೊಂಡ್ರೆ ಸುದೀರ್ಘ ಲೈಫ್ ಲಾಂಗ್ ಅಂತ ಹೇಳ್ತಾರೆ, ಜೇನು ಹಾಳಾಗುವುದೇ ಇಲ್ಲ ಅಂತ ಒಂದು ಕಾರ್ಯಕ್ಷಮತೆಯನ್ನು ಅವರು ಮಾಡ್ತವೆ ಜೇನು ಹುಳಗಳು. ಇವಾಗ ಹುಳಗಳು ಇರ್ತಾವಲ್ಲ, ಈಗ ಅದು ಒಂದು ಅಂದ್ರೆ ಅಷ್ಟು ಅನುಭವ ಇದ್ರೆ ತೊಂದರೆ ಇಲ್ಲ. ಹೊಸದಾಗಿ ಈಗ ಜೇನು ತೆಗೆಯುವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪೂರ್ವ ತಯಾರಿ ಬೇಕಾಗ್ತದೆ? ಹೊಸದಾಗಿ ಬರುವಂತಹವರಿಗೆ ಅವರು ಮೊದಲು ಸಂಸಾರ ಕೋಣೆಯನ್ನು ಬೆಳವಣಿಗೆ ಸರಿಯಾಗಿ ಇಟ್ಟರೆ ಮಾತ್ರ ಜೇನು ಕೋಣೆಯಲ್ಲಿ ಅವರಿಗೆ ಜೇನು ಲಭಿಸ್ತದೆ. ಕೆಲವರು ಸಂಸಾರ ಕೋಣೆಯನ್ನೇ ಸರಿಯಾಗಿ ನೋಡದೆ ಜೇನು ಸೀಸನ್ಗೆ ಆಗುವಾಗ ನನಗೆ ಜೇನು ಸಿಗಲಿಲ್ಲ ಅಂತ ಹೇಳ್ತಾರೆ. ಸಂಸಾರ ಕೋಣೆ ಯಾವಾಗ ಅಭಿವೃದ್ಧಿ ಹೊಂದಿ ಹುಳಗಳು ತುಂಬ ಇರ್ತವೆ, ಹಾಗಾದರೆ ಮಾತ್ರ ನಿಮಗೆ ಜನವರಿಯ ನಂತರ ಜೇನು ಸೀಸನಲ್ಲಿ ಜೇನು ಸಿಗ್ತದೆ. ಇಲ್ಲದ್ರೆ ಜೇನು ಕೋಣೆಗೆ ಅವು ಮೇಲ್ಗಡೆ ಬರುವುದೇ ಇಲ್ಲ. ಅದನ್ನು ಸಂಸಾರ ಕೋಣೆಯನ್ನು ಸದೃಢವಾಗಿ ಇಟ್ಟುಕೊಳ್ಬೇಕಾಗ್ತದೆ, ನೋಡ್ತಾ ಇರಬೇಕಾಗ್ತದೆ. ಅದಲ್ಲದೆ ಬೇರೆ ಯಾವ ರೀತಿಯಾದಂತಹ ಇದನ್ನು ಅವ್ರು ಮಾಡಬೇಕಾಗ್ತದೆ? ಬೇರೆ ಇರುವೆಗಳ ಕಾಟ, ಮತ್ತೆ ಕೆಲವು ಕಪ್ಪೆ, ಮತ್ತೆ ಅರಣೆ, ಓತಿ ಇಂಥದ್ದೆಲ್ಲ ಹುಳಗಳನ್ನು ತಿಂತಾ ಇರ್ತದೆ. ಅದನ್ನೆಲ್ಲ ನಮ್ಮ ಕುಟುಂಬವನ್ನು ರಕ್ಷಿಸಬೇಕಾಗ್ತದೆ. ಆದ ಕಾರಣ ನಮ್ಮಲ್ಲಿ 2 ದಿವಸಕ್ಕಾದರೂ ಒಮ್ಮೆ ಆದರೂ ಅದರ ಮೇಲೆ ಕಣ್ಣು ಹಾಯಿಸಲೇಬೇಕಾಗ್ತದೆ. ನಮಗೆ ಯಾರು ಹೊರಗೆ ಒಳಗೆ ಹುಳಗಳ ಓಡಾಟ ನೋಡೋ ಗೊತ್ತಾಗ್ತದೆ, ವ್ಯತ್ಯಾಸಗಳು ಗೊತ್ತಾಗ್ತದೆ. ಆವಾಗ ಸಂಶಯ ಇದ್ದರೆ ನಾವು ಮುಚ್ಚಳ ತೆಗೆದು ನೋಡ್ಬೋದು. ನಂತರ ಡಿಸೆಂಬರ್ನ ಒಳಗೆ ಸಂಸಾರ ಕೋಣಗಳು ಸ್ವಲ್ಪ ವೀಕ್ ಇರುವಾಗ ನಾವು ಅಡಿಮಣೆಗಳನ್ನೆಲ್ಲ ಶುಚಿಗೊಳಿಸಬೇಕಾಗ್ತದೆ. ಇಲ್ಲದಿದ್ದರೆ ಅವು ಸಂಸಾರ ಗಟ್ಟಿಯಾಗಿ ಇಲ್ಲದಿದ್ದರೆ ಹುಳುಗಳ ಸಂಖ್ಯೆ ಕಡಿಮೆ ಇರುವಾಗ ಅದರಲ್ಲಿ ಕೆಳಗೆ ಮೇಣದ ಹುಳುಗಳೆಲ್ಲ ಆಗಿ ಕುಟುಂಬಗಳು ನಾಶ ಆಗುವ ಸಾಧ್ಯತೆಗಳು ಸಹ ಇರ್ತದೆ. ಆಮೇಲೆ ಕುಟುಂಬ ಬಲಿಷ್ಠ ಆದ್ಮೇಲೆ ಮೇಣದ ಹುಳು ತಾನೇ ನಿಲ್ತದೆ, ನಾಶ ಆಗ್ತದೆ, ಹತೋಟಿಯಲ್ಲಿರ್ತದೆ. ಇವುಗಳು ಸಾಮಾನ್ಯವಾಗಿ ದುಂಬಿಗಳು ಜೇನು ಕಟ್ಟುವ ವಿಧಾನ ಅಥವಾ ಅಂದ್ರೆ ಎಷ್ಟು ಬಗೆಯ ಅದರಲ್ಲಿ ಹುಳುಗಳು ಅಥವಾ ದುಂಬಿಗಳು ಇರ್ತವೆ, ಅವುಗಳ ಕಾರ್ಯವಿಧಾನ ಯಾವ ರೀತಿ ಇರ್ತದೆ? ದುಂಬಿಗಳು ಅದರಲ್ಲಿ 3 ರೀತಿಯ ದುಂಬಿಗಳಿರ್ತವೆ. ಒಂದು ಗಂಡು ನೊಣ, ಒಂದು ರಾಣಿ ನೊಣ, ಮತ್ತೊಂದು ಕೆಲಸಗಾರ ನೊಣ ಅಂತ 3 ರೀತಿಯ ದುಂಬಿಗಳಿರ್ತವೆ. ಅದರಲ್ಲಿ ಗಂಡು ನೊಣ ಕೇವಲ ಅದು ಸಂಸಾರ ಕೋಣೆಯ ಫುಲ್ ಆದ ಕೂಡಲೇ ಡಿವೈಡಿಂಗ್ ಆಗುವಾಗ ಗಂಡು ನೊಣಗಳು ಜಾಸ್ತಿ ಆಗ್ತದೆ. ಆವಾಗ ನಾವು ಅದನ್ನು ಪಾಲ್ ಮಾಡಬೇಕು ಅಂತ ಲೆಕ್ಕ. ಅಂದ್ರೆ 2 ರಾಣಿಯ ಅಲ್ಲಿ ರಾಣಿ ಕೋಶಗಳು ಬೆಳೆದು ಒಂದು ಪಾಲನ್ನು ಹಳೆ ರಾಣಿ ಹಿಡಿದುಕೊಂಡು ಹೋಗ್ತದೆ. ಅದರಿಂದ ಮೊದಲು ನಾವು ಅದನ್ನು ನಾವಾಗಿಯೇ ಬೇರ್ಪಡಿಸಿದರೆ ನಮಗೆ ಇನ್ನೊಂದು ಕುಟುಂಬ ಮಾಡಲಿಕ್ಕೆ ಆಗ್ತದೆ. ಮತ್ತೆ
ಅದು ಸ್ವಾಭಾವಿಕವಾಗಿ ಜೇನು ಸೀಸನಲ್ಲಿ ಅದು ಪಾಲಾಗಿ ಹೋಗುವ ಸಾಧ್ಯತೆಗಳು ಇರ್ತದೆ. ಆವಾಗ ನಾವು ಅದರಲ್ಲಿ ಬೆಳೆದಿರುವ ರಾಣಿ ಕೋಶಗಳನ್ನು ಕಿತ್ತು ತೆಗೆಯಬೇಕಾಗ್ತದೆ. ಇಲ್ಲದಿದ್ದರೆ ಕಿತ್ತು ತೆಗೆಯದಿದ್ದರೆ ನಮಗೆ ಜೇನು ಸೀಸನಲ್ಲಿ ಜೇನು ಸಿಗುವುದಿಲ್ಲ. ಪಾಲಾದ ಕೂಡಲೇ ಇಲ್ಲಿ ಹೊಸ ರಾಣಿಯಾಗಿ ಮತ್ತೆ ಆ ವಂಶವು ಅಭಿವೃದ್ಧಿ ಆಗಬೇಕಾದ್ರೆ 1-1.5 ತಿಂಗಳು ಬೇಕಾಗ್ತದೆ. ಅಂದ್ರೆ ಪುನಃ ಆರಂಭದಿಂದಲೇ ಆಗುವುದು. ಆ ಸಮಯದಲ್ಲಿ ನಾವು ಅದನ್ನು ಕರೆಕ್ಟ್ ಆಗಿ ನೋಡಿಕೊಂಡ್ರೆ ಮಾತ್ರ ನಮಗೆ ಸಿಗ್ತದೆ. ಮತ್ತೆ ವಂಶ ಅಭಿವೃದ್ಧಿ ಪಾತ್ರ ಮಾಡುವಲ್ಲಿ ಮಾತ್ರ ಗಂಡು ಹುಳುಗಳ ಕೆಲಸ. ಒಮ್ಮೆ ರಾಣಿಯೊಂದಿಗೆ ಅದು ಸಂಪರ್ಕ ಆಯಿತು ಅಂತ ಹೇಳಿದ್ರೆ ಆ ಗಂಡು ಹುಳ ಸತ್ತೇ ಹೋಗ್ತದೆ. ಅದು ಗಾಳಿಯಲ್ಲಿ ಸಂಪರ್ಕ ಆಗುವುದು, ಗಂಡು ಹೆಣ್ಣು ರಾಣಿ. ಆನಂತರ ಗಂಡ ಅಲ್ಲಿಯೇ ಸತ್ತು ಬೀಳ್ತದೆ. ರಾಣಿ ಪುನಃ ತನ್ನ ಗೂಡಿಗೆ ಮರಳಿ ಬರ್ತದೆ. ನಂತರ 15 ದಿನದ ನಂತರ ಅದು ಮೊಟ್ಟೆ ಇಟ್ಟು ತನ್ನ ಸಂಸಾರವನ್ನು ಬೆಳೆಸ್ತದೆ. ಇವಾಗ ಅದು ಪಾಲಾಗ್ತದೆ. ಬೇರೆ ಒಂದು ಸಂಸಾರ ಮಾಡುವ ಸಂದರ್ಭದಲ್ಲಿ ಅದು ಗಮನಿಸಬೇಕಾದಂತಹ ಅಂಶಗಳೇನು, ಅಂದ್ರೆ ಅದು ಯಾವ ರೀತಿ ನಾವಾಗೆ ಪಾಲು ಮಾಡಬಹುದು, ಇದೆಲ್ಲ ಹೇಗೆ? ಅದನ್ನು ನಾವು 6 ಕೋಣೆಯ ಜೇನು ಪೆಟ್ಟಿಗೆಗಳು ಅಂತ ಇರ್ತದೆ, 8 ಕೋಣೆಯ ಜೇನು ಪೆಟ್ಟಿಗೆಗಳು ಅಂತ ಇರ್ತವೆ. 8 ಕೋಣೆಯದಾದರೆ ISI ಪ್ರಕಾರ 8 ಕೋಣೆಯನ್ನೇ ಜಾಸ್ತಿ ಎಲ್ಲರೂ ಹವ್ಯಾಸಿಗಳು ತರುವುದು. ನಾವೆಲ್ಲ ವೃತ್ತಿಪರರು ಸ್ವಲ್ಪ 6 ಕೋಣೆಯನ್ನೇ ಜಾಸ್ತಿ ಮಾಡ್ತೇವೆ. ಹೆಚ್ಚು ಸಂಸಾರಗಳನ್ನು ಕುಟುಂಬಗಳನ್ನು ಮಾಡಿ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ. ಈಗ ಉದಾಹರಣೆಗೆ 8 ಕುಟುಂಬದಲ್ಲಿ ಹೇಗೆ ಅಂದರೆ 4 ಫ್ರೇಮನ್ನು ಎತ್ತಿ ಇನ್ನೊಂದು ಖಾಲಿ ಪೆಟ್ಟಿಗೆ ಇಡುವಂಥದ್ದು, ಮತ್ತು 4 ಫ್ರೇಮನ್ನು ಇದಕ್ಕೆ ಇಡುವಂಥದ್ದು. ರಾಣಿ ಇರುವ ಕುಟುಂಬವನ್ನು ನಾವು ಅಲ್ಲಿಂದ ತಗೊಂಡು ಹೋಗುವುದು. ಅದನ್ನು 1 ಕಿಲೋಮೀಟರ್ ದೂರ ಇಡುವುದು. 1 ಕಿಲೋಮೀಟರ್ ದೂರ ಇಟ್ಟಾಗ ಇದರಲ್ಲಿ 3ನೇ ದಿವಸಕ್ಕಾಗುವಾಗ ರಾಣಿ ಕೋಶ ಬೆಳೆಯುತ್ತದೆ. ರಾಣಿ ಕೋಶ ಬೆಳೀಲಿಕ್ಕೆ ನಾವು ಇದಕ್ಕೆ ರಾಣಿ ಕೋಶ ಬೆಳೆಯುವಂಥ ಫ್ರೇಮ್ಗಳನ್ನು ಆಯ್ಕೆ ಮಾಡಿ ಇಡಬೇಕಾಗ್ತದೆ. ಒಟ್ಟಾರೆಯಾಗಿ 4 ಫ್ರೇಮ್ ಇದರಲ್ಲಿ ಇಟ್ಟು 4 ಫ್ರೇಮ್ ರಾಣಿ ಇರುವುದನ್ನು ಇಟ್ಟರೆ ಅದು ಫೇಲ್ ಆಗ್ತದೆ. ಯಾಕೆಂದರೆ ಇಲ್ಲಿ ರಾಣಿ ಕೋಶ ಆಗಲಿಕ್ಕೆ ಕೆಳಗೆ ಫ್ರೇಮಿನ ಕೆಳಗೆ ಕಡ್ಡಿ ಮೊಟ್ಟೆಗಳಿರಬೇಕಾಗ್ತದೆ. ರಾಣಿಗಳು ಇಟ್ಟ 2-3 ದಿವಸಗಳಿಂದ ಹಿಂದೆ ಇಟ್ಟ ಕಡ್ಡಿ ಮೊಟ್ಟೆಗಳಿದ್ದರೆ ಅದನ್ನು ಅಲ್ಲಿಯ ಕೆಲಸಗಾರ ಹುಳುಗಳು ರಾಜಶಾಹಿ ದ್ರವವನ್ನು ಕೊಟ್ಟು ಅದನ್ನು ರಾಣಿ ಹುಳಗಳಾಗಿ ಪರಿವರ್ತಿಸಿದೆ. ಒಂದು ಫ್ರೇಮಿನಲ್ಲಿ 8ರಿಂದ 9, 10 ಸಹ ರಾಣಿ ಕೋಶಗಳಾಗ್ತದೆ. ಆ ಕುಟುಂಬಕ್ಕೆ ಬೇಕಾಗುವುದು ಒಂದೇ ರಾಣಿ. ಆವಾಗ ನ್ಯಾಚುರಲಿ ಆಗಿ ಆದರೆ ಅವುಗಳ ಹೊಸ ರಾಣಿ ಬಂದ ಕೂಡಲೇ ಉಳಿದ ರಾಣಿಗಳನ್ನು ನಾವು ಕೊಲ್ತೇವೆ, ರಾಣಿ ಕೋಶಗಳು ನಾಶ ಮಾಡಿಬಿಡ್ತೇವೆ. ಆದರೆ ವೃತ್ತಿಪರರು ಅದರಲ್ಲಿ ಒಳ್ಳೆಯದನ್ನು ಬಿಟ್ಟು ಉಳಿದದನ್ನು ಬೆರಳಿಂದ ಹಿಚುಕಿ ಕೊಲ್ಲುವವರು ಇರ್ತಾರೆ. ಈಗ ಅಲ್ಲಿ ಬೇರೆ ಕಡೆ ನೀವು ಏನು 1 ಕಿಲೋಮೀಟರ್ ದೂರದಲ್ಲಿ ರಾಣಿಯನ್ನು ಇಟ್ಟಿದ್ದೀರಿ, ಅಲ್ಲಿಗೆ ಈ ಉಳಿದ ಹುಳಗಳು ಹೇಗೆ ಬರ್ತವೆ, ಹೇಗೆ ಅದು? 1 ಕಿಲೋಮೀಟರ್ ದೂರ ಇಟ್ಟಾಗ ಈ ಹುಳಗಳು ಅಲ್ಲಿಗೆ ಹೋಗುವುದಿಲ್ಲ, ಆ ಹುಳುಗಳು ಇಲ್ಲಿಗೆ ಬರುವುದಿಲ್ಲ. ಅವರಿಗೆ ವಾತಾವರಣವೇ ಬೇರೆ ಆಗ್ತದೆ. ಏನಿದ್ರು ಎಲ್ಲಾರು ಒಂದು 10 ಹುಳ 20 ಹುಳ ಬಂದರೂ ಬರ್ಬೋದು. ಆನಂತರ ಅದು ರಾಣಿ ಇದ್ದಲ್ಲಿಗೆ ಜಾಸ್ತಿ ಹುಳಗಳು ಹೋಗ್ತವೆ. ರಾಣಿ ಇಲ್ಲದಲ್ಲಿ ಒಂದು ಸೀಮಿತದಲ್ಲಿ ಅದು 4 ದಿವಸ ಆಚೆ ಈಚೆ ಗಲಿಬಿಲಿ ಆಗ್ತದೆ. ಮತ್ತೆ ಅದು ಅಲ್ಲಿ ವಂಶ ಅಭಿವೃದ್ಧಿ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡ್ತದೆ. ಇವಾಗ ನಾವು ಸಾಮಾನ್ಯವಾಗಿ ಜೇನಿನಲ್ಲಿ ಹಲವು ವಿಧಗಳಿವೆ. ಅದರಲ್ಲಿ ಸಾಮಾನ್ಯವಾಗಿ ಒಂದು ಸಾಕುವಂಥದ್ದು ತೊಳವೆ ಅಲ್ಲದೆ ಬೇರೆ ಯಾವುದೆಲ್ಲ ಸಾಕಬಹುದು? ಸಾಕುವಂಥದ್ದು ಅಂದರೆ ಹೆಚ್ಚಿನದ್ದು ಇದೆ ತುಡುವೆ ಜೇನು ಮಾತ್ರ ಪೆಟ್ಟಿಗೆಯಲ್ಲಿ. ಮತ್ತೆ ಕೋಲ್ ಜೇನಿದೆ, ಹೆಜ್ಜೇನಿದೆ. ಅದಕ್ಕೆ ಅವರದೇ ಆದ ನಿರ್ದಿಷ್ಟವಾದ ಜೀವನ ಶೈಲಿ ಇದೆ. ಅದನ್ನು ನಾವು ಸಾಕಲಿಕ್ಕೆ ಎಂತ ಆಗುದಿಲ್ಲ. ಹೆಜ್ಜೇನುಗಳು ಜಾಸ್ತಿ ವಲಸೆ ಹೋಗ್ತವೆ. ಆಗ ಕೋಲ್ ಜೇನುಗಳಾಗಿ ಇತ್ತೀಚೆಗೆ ಕೋಲ್ ಜೇನುಗಳಂತೂ ಈಗಿನ ವಾತಾವರಣದಲ್ಲಿ ಕೋಲ್ ಜೇನುಗಳು ಕಾಣಲಿಕ್ಕೆ ಸಿಗೋದು ಭಾರಿ ಅಪರೂಪ. ನನಗೇ ಸಿಗಲಿಲ್ಲ. ನಾನು 4 ವರ್ಷದಿಂದ ಪ್ರಯತ್ನ ಮಾಡ್ತೇನೆ, ನನಗೆ ಕೋಲ್ ಜೇನು ನೋಡ್ಲಿಕ್ಕೆ ಸಿಗ್ತಿಲ್ಲ. ನಾವು ಚಿಕ್ಕದಿರುವಾಗ ತುಂಬ ನೋಡಿದ್ದೇವೆ. ಅದರ ಜೇನು ಸಹ ಬಹಳ ಸ್ವಾದಿಷ್ಟ. ಮತ್ತೊಂದು ಅಂದರೆ ಮೊಜೆಂಟಿ ಜೇನು ಅಂತ ಉಂಟು, ಅದು ಇದಕ್ಕಿಂತ ಚಿಕ್ಕದು, ಅದು ಚುಚ್ಚದ ಜೇನು ಅಂತ. ಆ ಜೇನು ಕ್ಷೇತ್ರಕ್ಕೆ ನಾನು ಇಳಿಲಿಲ್ಲ, ದೊಡ್ಡ ಆಸಕ್ತಿ ನನಗೆ ಅದರಲ್ಲಿ ಹೋಗಲಿಲ್ಲ. ಯಾಕೆಂದರೆ ಅದು ನಿಮಗೆ ಒಟ್ಟಾರೆಯಾಗಿ 1 ವರ್ಷ ಸಾಕಿದರೆ ಸಿಗುವಂಥ ಜೇನಿನ ಅಂಶ 300 ml ಒಂದು ಕುಟುಂಬದಲ್ಲಿ. ಆದರೆ ಅದು ಉತ್ತಮ ಔಷಧೀಯ ಗುಣಗಳನ್ನು ಹೊಂದಿರ್ತದೆ. ನನಗೆ ಎರಡನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಅಂತ ದೊಡ್ಡ 2 ಇದಕ್ಕೆ ನಾನು ಹೋಗಲಿಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ. ನಮಗೆ ಈ ಕುಟುಂಬಕ್ಕೆ ನಮಗೆ ವೃತ್ತಿಪರವಾಗಿ ಮಾಡುವಾಗ ಒಂದು ಕುಟುಂಬಕ್ಕೆ ನಮಗೆ ವರ್ಷಕ್ಕೆ 1,000 ಬೀಳ್ತದೆ, ಖರ್ಚು ವೆಚ್ಚ ಎಲ್ಲ ಹೋಗಿ. ಒಂದು ಸಾಮಾನ್ಯ ಈಗ ಒಂದು ಪೆಟ್ಟಿಗೆಯಲ್ಲಿ ಒಂದು ಜೇನು ತೆಗೆಯುವಾಗ ಎಷ್ಟು ಜೇನು ಸಿಗ್ತದೆ? ಒಮ್ಮೆಗೆ ನಾವು ಒಳ್ಳೆ ಸದೃಢ ಕುಟುಂಬ ಆದರೆ ಒಂದು ಬಾರಿ ತೆಗೆಯುವಾಗ ನಮಗೆ ಒಂದು ಪೆಟ್ಟಿಗೆಯಲ್ಲಿ 2 kg ಜೇನು ಸಿಗ್ತದೆ. ಹಾಗೆ ನಾವು ಜೇನು ಸೀಸನಲ್ಲಿ ಒಟ್ಟಿಗೆ 4ರಿಂದ 5 ಬಾರಿ ಜೇನು ತೆಗಿತೇವೆ. 8ರಿಂದ 10 kg ತೆಗೆಯುವುದು. ಅಂದ್ರೆ ಎಷ್ಟು ದಿವಸಗಳಿಗೊಮ್ಮೆ ತೆಗಿಬೇಕಾಗ್ತದೆ? ಅದು ಕೆಲವೊಂದು ಪ್ರದೇಶಕ್ಕೆ ಹೊಂದಿಕೊಂಡಿರ್ತದೆ. ಕೆಲವು ಕಡೆಯಲ್ಲಿ ಮಕರಂದಗಳು ಸಿಗುವುದು ಬಹಳ ಕಡಿಮೆ, ಕೆಲವರಲ್ಲಿ ವಾರಕ್ಕೆ ಒಮ್ಮೆ ಸಹ ಜೇನು ತೆಗೆದದ್ದು ಉಂಟು.
ಕೆಲವೊಂದು ಕಡೆಯಲ್ಲಿ ವಾರಕ್ಕೆ ಟೈಮ್ ಪೀಕ್ ಟೈಮ್ ಅಂತ ಇದ್ರೆ ಒಂದೂವರೆ ತಿಂಗಳಲ್ಲಿ ಹೈಯೆಸ್ಟ್ ಜೇನು ತೆಗೆದು ನಂತರ ನಾವು ಜೇನು ಇಲ್ಲದಾದ ಸಂದರ್ಭಗಳು ಉಂಟು. ಆವಾಗ ನಾವು ಅಲ್ಲಿಂದ ಅದನ್ನು ಸ್ಥಳಾಂತರ ಮಾಡ್ತೀವಿ. ಎಲ್ಲಿ ಜೇನು ದೊರೆಯುತ್ತದೆ ಅಲ್ಲಿಗೆ ಅದನ್ನು ನಾವು ಕೊಂಡೋದ್ದು ಸಹ ಉಂಟು. ಈಗ ಮಳೆಗಾಲದಲ್ಲಿ ಸ್ವಲ್ಪ ಹೂಗಳಿದೆಲ್ಲ ಕಡಿಮೆ ಮಕರಂದ, ಆ ಸಮಯದಲ್ಲಿ ಅದಕ್ಕೆ ಏನಾದ್ರೂ ಪೂರಕ ಆಹಾರ ಕೊಡಬೇಕು. ಪೂರಕ ಆಹಾರಗಳನ್ನು ಕೊಡಲೇಬೇಕು. ಯಾಕೆಂದ್ರೆ ಎಷ್ಟೋ ಜನ ನಮ್ಮ ಹತ್ರ ಜೇನಿ ಖರೀದಿ ಮಾಡುವವರು ಹೇಳ್ತಾರೆ ಅವರು ಸಕ್ಕರೆ ದ್ರಾವಣ ಸೇರಿಸ್ತಾರೆ ಅಂತ. ಸಕ್ಕರೆ ದ್ರಾವಣ ಸೇರಿಸಿ ನಾವು ಜೇನು ಮಾಡುವುದೇ ಇಲ್ಲ. ಅದರಲ್ಲಿ ಸಕ್ಕರೆ ದ್ರಾವಣ ನಾವು ಕೊಡುವುದು ಯಾವಾಗ? ಮಳೆಗಾಲದಲ್ಲಿ ಮಾತ್ರ. ಮತ್ತೆ ಅದರ ಅಭಿವೃದ್ಧಿಯ ಸಂದರ್ಭದಲ್ಲಿ ಮಾತ್ರ ನಾವು ಸಕ್ಕರೆ ದ್ರಾವಣ ಕೊಡ್ತೇವೆ ಹೊರತು ಅದಕ್ಕೆ ಡಿಸೆಂಬರ್ ಬಂದ ಮೇಲೆ ನಾವು ಸಕ್ಕರೆ ದ್ರಾವಣ ತೋರಿಸುವುದೇ ಇಲ್ಲ. ಬೇಕಾದ್ರೆ ಸಕ್ಕರೆ ದ್ರಾವಣವನ್ನು ನೀವು ಅದಕ್ಕೆ ಇಟ್ಟರು ಸಹ ಅದು ತೆಗೊಳ್ಳುವುದಿಲ್ಲ. ಅದಕ್ಕೆ ಬೇಕಷ್ಟು ಪ್ರಕೃತಿಯಲ್ಲಿ ಮಕರಂದಗಳು ಸಿಗುವ ಕಾರಣ ಸಕ್ಕರೆ ದ್ರಾವಣ ತೆಗೊಳ್ಳುವುದಿಲ್ಲ. ಆದ ಕಾರಣ ನಾವು ಸಕ್ಕರೆ ದ್ರಾವಣ ಕೊಟ್ಟೇ ಕೊಡ್ತೇವೆ. ಇಲ್ಲದಿದ್ದರೆ ನಮಗೆ ನಮ್ಮ ಒಂದು ನಿರ್ದಿಷ್ಟ ಸ್ಥಳಗಳಲ್ಲಿ ಕುಟುಂಬಗಳನ್ನು ಇಟ್ಟಾಗ ಆಹಾರ ದೊರೆಯದೇ ಇದ್ದ ಸಂದರ್ಭದಲ್ಲಿ ಕುಟುಂಬಗಳು ಪಲಾಯನ ಆಗುವ ಸಾಧ್ಯತೆಗಳು. ನಾವು ನಮ್ಮ ಜೇನಿನ ಕುಟುಂಬವನ್ನು ರಕ್ಷಿಸಬೇಕು ಅಂದರೆ ಸಕ್ಕರೆ ದ್ರಾವಣವನ್ನು ಕೊಡಲೇಬೇಕು. ಯಾಕೆ ಅಂದರೆ ಜೇನು ಸೀಸನ್ ಆರಂಭ ಆಗುವುದೇ ಜನವರಿ ನಂತರ. ನೀವು ನವೆಂಬರಲ್ಲಿ ಕೊಟ್ಟ ಸಕ್ಕರೆ ದ್ರಾವಣ ಜನವರಿಗಾಗುವ ಉಳಿಯುವುದಿಲ್ಲ. ಅದು ಯಾಕೆಂದರೆ ಒಂದು ಜೇನು ನೊಣದ ಆಯುಷ್ಯ 40ರಿಂದ 50 ದಿನ ಮಾತ್ರ. ಆ ಜೇನು ತನ್ನ ಮಧುಕೋಶದಲ್ಲಿ ಸಕ್ಕರೆ ದ್ರಾವಣವನ್ನು ಇಟ್ಟುಕೊಳ್ಳುವುದಿಲ್ಲ. ಅದು ನಿಜವಾಗಿ ಸುಳ್ಳು. ಜನಗಳಿಗೆ ಮಾಹಿತಿಯ ಕೊರತೆಯಿಂದಾಗಿ ಅದು ಆ ರೀತಿ ತಿಳ್ಕೊಳ್ಳೋದು. ಸಕ್ಕರೆ ಜೇನು ಕೂಡ ಜೇನು ವ್ಯವಸಾಯಗಾರರು ಅಂತ. ಆದ ಕಾರಣ ನಾವು ಸಾಧಾರಣ ಸಕ್ಕರೆ ಅಂಶ ಕೊಡ್ತೇವೆ. ಸಕ್ಕರೆ ನೀರು ಕೊಟ್ಟೇ ಕೊಡ್ತೇವೆ. ಅದು ಯಾವ ರೀತಿ ಇಡಬೇಕಾಗ್ತದೆ, ಹೇಗೆ ಅದು ನಾವು 1:1 ಅಂತ ಲೆಕ್ಕ. 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರು ಹಾಕಿ ದ್ರಾವಣ ಮಾಡಿ ಕೊಡ್ತೇವೆ. ಜೇನಷ್ಟೇ ದಪ್ಪ ಕೊಡಲೇಬೇಕಾಗ್ತದೆ. ಅದು ಯಾವ ರೀತಿ ಕೊಡಬೇಕಾಗ್ತದೆ? ಅದನ್ನು ನಾವು ಜೇನು ಸಂಸಾರ ಕೋಣೆಯ ಮೇಲೆ ಇಡುವುದು. ಒಂದು ಬೌಲಲ್ಲಿ 400 ml 15 ದಿವಸಕ್ಕೊಮ್ಮೆ ಮಳೆಗಾಲದಲ್ಲಿ ಕೊಡ್ತೇವೆ. ಆವಾಗ ನಿಮ್ಮ ಕುಟುಂಬ ಸದೃಢವಾಗಿರ್ತವೆ. ನಿಮಗೆ ಅಕ್ಟೋಬರ್ಗೆ ಆಗುವ ವಿಭಜನೆಗೆ ಆಗುವ ನಿಮಗೆ ಒಳ್ಳೆಯ ಬ್ರೂಡು ಫುಲ್ ಕುಟುಂಬ ಸಂಸಾರ ಕೋಣೆ ಫುಲ್ ಇದ್ರೆ ಮಾತ್ರ ನಮಗೆ ವಿಭಜನೆಗೆ ಪ್ರಯೋಜನಕ್ಕೆ ಬರುವುದು. ಇಲ್ಲದಿದ್ದರೆ ವೀಕ್ ಇದ್ರೆ ಎಂತ ಮಾಡಲಿಕ್ಕೆ ಆಗುದಿಲ್ಲ. ಆಮೇಲೆ ನಿಮಗೆ ಸಾಧಾರಣ ಜೂನ್ ಜುಲೈ ನಂತರ ಅದು ರಾಣಿ ಪುನಃ ಮೊಟ್ಟೆ ಇಡಲು ಆರಂಭ ಮಾಡುದು. ಆವಾಗ ನಿಮಗೆ ಅಕ್ಟೋಬರ್ ನವೆಂಬರ್ಗೆ ಆಗುವ ವಿಭಜನೆಗೆ ಪ್ರಯೋಜನಕ್ಕೆ ಬರುತ್ತದೆ. ಈಗ ನೀವು ಸದೃಢ ಕುಟುಂಬ ಅಂತ ಹೇಳಿದ್ರಿ. ಇದರಲ್ಲಿ ಒಂದು ಸಾಮಾನ್ಯವಾಗಿ ನೋಡಿದಾಗ ಅದು ಯಾವ ರೀತಿ ಗೊತ್ತಾಗ್ತದೆ ಸದೃಢ ಕುಟುಂಬ ಅಂತ? ಸದೃಢ ಕುಟುಂಬ ಅಂದರೆ ಅದರಲ್ಲಿ ನಾವು ಸಂಸಾರ ಕೋಣೆಯಲ್ಲಿ ನಾವು ಆ ಜೇನಿನ ಫ್ರೇಮ್ ಒಂದು ಎತ್ತಿ ನೋಡ್ತೇವೆ. ಅದರಲ್ಲಿ ಮೇಲಿನ ಭಾಗದಲ್ಲಿ ಜೇನು ಇರುತ್ತದೆ, ಅಂದರೆ ಅವರ ಆಹಾರ ಮೂಲ ಜೇನಿ. ಅದರ ಕೆಳಗೆ ಪರಾಗಗಳನ್ನು ಹೊಂದಿರುತ್ತೆ. ಮರಿಗಳಿಗೆ ಪರಾಗ ಮತ್ತು ಜೇನನ್ನು ಮಿಶ್ರಣ ಮಾಡಿ ಅವರನ್ನು ಸಲಹುವುದು. ಅವರನ್ನು ಬೆಳವಣಿಗೆ ಮಾಡುವುದೇ ಹಾಗೆ ಉಳಿದ ಕೆಲಸಗಾರನು. ಆ ಪರಾಗದ ಕೆಳಗೆ ರಾಣಿ ಮೊಟ್ಟೆಗಳನ್ನು ಇಟ್ಟಿರ್ತದೆ. ಆ ಮೊಟ್ಟೆಗಳ ಕೆಳಗೂ ಸಹ ಕಡ್ಡಿ ಮೊಟ್ಟೆಗಳು ಇರ್ತವೆ. ಕೆಳಗಿನ ಅವಧಿಯಲ್ಲಿ ಹಂತ 3-4 ಹಂತಗಳಿರ್ತದೆ. ಅದಕ್ಕೆ ಮೊಟ್ಟೆಗಳು ಒಡೆದು ಬರಲಿಕ್ಕೆ ಇಂತಿಂಥ ದಿನಗಳು ಅಂತ ಉಂಟು. ಆ ದಿನಗಳಲ್ಲಿ ಅದು ಅಭಿವೃದ್ಧಿಯಾಗಿ ಹೊರಗೆ ಬರ್ತದೆ. ಆ ಫ್ರೇಮನ್ನು ಎತ್ತುವಾಗ ಅದು ಯಾವುದು ಸಹ ಇಲ್ಲ ಅಂತ ಹೇಳಿದರೆ ಅದು ಸದೃಢ ಕುಟುಂಬ ಅಲ್ಲ ಅಂತ ಲೆಕ್ಕ. ಪೋಳೆ ಆ ಏರಿಯಲ್ಲಿ ನಾನು ಈ ಹೇಳಿದ ಅಂಶಗಳು ಯಾವುದು ಇಲ್ಲ ಅಂದರೆ ಅದು ಸದೃಢ ಕುಟುಂಬ ಅಲ್ಲ ಅಂತ ಲೆಕ್ಕ. ಈಗ ನೀವು ಕಡ್ಡಿ ಮೊಟ್ಟೆ ಅಂತ ಹೇಳಿದ್ರಿ. ಹೌದು. ಅದು ಒಡೆದ್ರೆ ಏನಾಗ್ತದೆ? ಅದು ಆ ಕಡ್ಡಿ ಮೊಟ್ಟೆಯನ್ನು ಅವುಗಳು ಕೆಲಸಗಾರ ಹುಳುಗಳಲ್ಲಿ ಅವರನ್ನು ನರ್ಸಿಂಗ್ ಕೆಲಸ ಮಾಡ್ತೇವೆ. ಈ ಪ್ರಾಥಮಿಕ 10ರಿಂದ 15 ದಿನಗಳ ಹುಳಗೆ ಇರುತ್ತೆ. ಅವರಿಗೆ ಅವು ಹಾರಾಡುವ ಹಂತದಲ್ಲಿರ್ತವೆ. ಆವಾಗ ಅವರಿಗೆ ಕೆಲಸ ಆರಂಭ ಆಗಿರ್ತದೆ ತನ್ನ ಸಂಸಾರದಲ್ಲಿ, ತಮ್ಮ ಕುಟುಂಬದಲ್ಲಿ. ಅವಳು ಆ ನರ್ಸಿಂಗ್ ಕೆಲಸವನ್ನು ಮಾಡ್ತೇವೆ. ರಾಣಿ ತತ್ತಿ ಇಟ್ಟದ್ದನ್ನು ಒಟ್ಟು ನೋಡಿಕೊಂಡು ಎಲ್ಲ ಸೆಳ್ಗಳಲ್ಲಿ ತತ್ತಿ ಇಡ್ತಾ ಹೋಗ್ತದೆ. ಆ ತತ್ತಿಗಳು ಓರೆ ಎಲ್ಲ ಇರ್ತದೆ. ಅದನ್ನು ಬೆಳವಣಿಗೆ ದೃಷ್ಟಿಯಿಂದ ಅವುಗಳು ಸಮರ್ಪಕವಾಗಿ ಇಟ್ಟು ಅದು ಲಾರ್ವಾ ಆದ ನಂತರ ಅದನ್ನು ಸೀಲ್ ಮಾಡುವಂಥ ಕೆಲಸಗಳನ್ನೆಲ್ಲ ನರ್ಸಿಂಗ್ ಕೆಲಸಗಾರ 15 ದಿವಸದ ಹುಳಗಳು ಮಾಡ್ತಾ ಇರ್ತವೆ. ಇವಾಗ ಸಾಮಾನ್ಯವಾಗಿ ಜೇನು ಕುಟುಂಬ ಇದ್ದಲ್ಲಿ ತುಂಬಾ ಹೂಗಿಡಗಳು ಇಂಥದ್ದಿದ್ದರೆ ಒಳ್ಳೆ, ಅಂದ್ರೆ ಕಾಫಿ ಆಗಲಿ ಇಂಥದ್ದೆಲ್ಲ ಸ್ವಲ್ಪ ಇಂಥದಕ್ಕೆ ಪ್ರಯೋಜನ ಆಗ್ತದೆ. ಈಗ ನೋಡಿದ್ರೆ ಸಿಹಿ ಜೇನು ಅಥವಾ ಕಹಿ ಜೇನು ಈ ರೀತಿಯ ಹಲವು ಜೇನುಗಳು ಇವೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಏನಿದೆ? ಅದು ಅವುಗಳು ಸಂಗ್ರಹಿಸುವ ಮಕರಂದದ ಮೇಲೆ ಹೊಂದಿರ್ತದೆ. ಈಗ ಕಾಫಿ ನಾಡಲ್ಲಿ ಜೇನುಗಳು ಲಭ್ಯವಾಗುವುದು ಸ್ವಲ್ಪ ಕಹಿಯನ್ನು ಹೊಂದಿರ್ತದೆ. ಆಕ್ಚುಲಿ ಕಾಫಿಯ ಅಂಶಗಳೇ ಸ್ವಲ್ಪ ಚೊಗರು, ನಮಗೆ ಅದು ಕಹಿಯ ಅನುಭವ ಸ್ವಲ್ಪ ಬರ್ತದೆ. ಆದ ಕಾರಣ ಅದರಿಂದ ಮಕರಂದದಿಂದ ಸಂಗ್ರಹದ ಜೇನುಗಳು ಸಾಧಾರಣ ಸ್ವಲ್ಪ ಕಹಿಯಾಗಿ ಇರ್ತದೆ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿಯಾಗಿ ಫೆಬ್ರವರಿ ಕೊನೆ ತನಕ ಮಾರ್ಚ್ ಫಸ್ಟ್ ವೀಕ್ ತನಕ ಜಾಸ್ತಿ ರಬ್ಬರು
ಜೇನುಗಳು ಜಾಸ್ತಿ ಬರ್ತದೆ. ರಬ್ಬರ್ ಜೇನು ಬಹಳ ಸ್ವಾದಿಷ್ಟ ಅಂತಲ್ಲ, ಆದರೆ ಸ್ವಲ್ಪ ತೆಳುವುದು. ಆನಂತರದ ಜೇನುಗಳು ನಮಗೆ ಸ್ವಲ್ಪ ಔಷಧಿಯುಕ್ತವಾಗಿ ವಿವಿಧ ಮರಗಳದ್ದು ಸಹ ಸಿಗ್ತದೆ ನಮಗೆ. ಇವಾಗ ಜೇನು ಪೆಟ್ಟಿಗೆ ಇಡುವ ಸಂದರ್ಭದಲ್ಲಿ ನಾವೇನು ಸ್ವಲ್ಪ ಗಿಡಗಳನ್ನು, ಹೂವುಗಳಿರುವ ಗಿಡಗಳನ್ನು ನೆಡುವುದು ಆಗಲಿ ಇಂಥದ್ದು ಮಾಡಿದರೆ ಉತ್ತಮ ಅಂತ. ಉತ್ತಮ ಅಂತೇವೆ. ಜಾಸ್ತಿ ಫಲ ಕೊಡುವಂಥ ಹೂಗಳದ್ದಾದರೆ ಜೇನುಗಳಿಗೂ ಉತ್ತಮ, ಮತ್ತು ನಮ್ಮ ಇಳುವರಿ ಸಹ ಹೆಚ್ಚಾಗ್ತದೆ. ಅಡಿಕೆ ಆಗಲಿ, ಉಳಿದ ಬಾಳೆ ಸಹ ಅಭಿವೃದ್ಧಿ ಆಗ್ತದೆ. ಬಾಳೆಯಲ್ಲಿ ಅಂದರೆ ಅವರಿಗೆ ಯಥೇಚ್ಛವಾಗಿ ಕೂಂಬೆಯಲ್ಲಿ ಅಂತ ಹೂವಲ್ಲಿ ಮಕರಂದ ಸಹ ಸಿಗ್ತದೆ. ಆದರೆ ಅದು ಬೇಗ ಬೆಳವಣಿಗೆ ಸಹ ಆಗ್ತದೆ ನಮ್ಮ ಕುಟುಂಬಗಳು, ಜೇನಿನ ಕುಟುಂಬ ಸಹ. ಆಮೇಲೆ ತೆಂಗು ತೋಟದಲ್ಲಿ ಸಹ ಹಾಗೆ ಯಥೇಚ್ಛ ಅವುಗಳಿಗೆ ಪರಾಗ ಸಿಗ್ತದೆ. ಪರಾಗ ಸಿಕ್ಕಿದಷ್ಟು ಅವುಗಳಿಗೆ ಹುಳಗಳಿಗೆ ಆಹಾರ ಕೊಡಲು ಪ್ರಯೋಜನ ಆಗ್ತದೆ. ಆವಾಗ ನಾವು ತೆಂಗಿನ ಮರ ಇದ್ದಷ್ಟು ನಮಗೆ ನಮ್ಮ ಕುಟುಂಬಗಳು, ಜೇನು ಕುಟುಂಬಗಳು ಸದೃಢವಾಗಿರಲಿ, ಹೆಚ್ಚಿನ ಪರಾಗಗಳು ಅದರಿಂದಲೇ ದೊರೆಯುತ್ತದೆ. ಆದ ಕಾರಣ ನಾವು ತೆಂಗಿನ ತೋಟ ಇದ್ದಲ್ಲಿ ಇಡಬೇಕಾಗ್ತದೆ ಕುಟುಂಬಗಳು. ಮತ್ತು ಜೇನುಗಳು ಹಾಗೆ, ಜೇನುಗಳು ನಮಗೆ ಯಥೇಚ್ಛವಾಗಿ ಒಳ್ಳೆಯ ದಪ್ಪ ಕ್ವಾಲಿಟಿ ಅಂತ ಹೇಳ್ತಾರೆ ಜೇನು, ಅದು ನನಗೆ ಸಿಕ್ಕಿದ ಅನುಭವಗಳುಂಟು. ಜಾಸ್ತಿ ಹೊಳೆ ಬದಿಯಲ್ಲಿ ಎಲ್ಲ, ನದಿ ಸಮೀಪದಲ್ಲಿ, ನದಿ ಸಮೀಪ ಅಂದರೆ ಆಸುಪಾಸುಗಳಲ್ಲಿ ಇಟ್ಟರೆ ನಿಮಗೆ ಉತ್ತಮ ಔಷಧೀಯ ಅಂಶ ಇರುವ ಜೇನು ಸಹ ಸಿಗ್ತದೆ. ಅಲ್ಲಿ ಅಂದರೆ ವಿವಿಧ ಸ್ತರಗಳ ಮರಗಳಿರ್ತವೆ, ದೊಡ್ಡ ದೊಡ್ಡ ಮರಗಳು. ಅದರಲ್ಲಿ ಈಗ ಈ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಈ ಬುಲ್ಪಾಲೆ ಮರ ಅಂತ ಹೇಳ್ತಾರೆ. ಅದೊಂಥರ, ಅದರಲ್ಲಿ ಒಂಥರ ಅವರಿಗೆ ಆಹಾರ ಸಿಗ್ತದೆ, ಮಕರಂದ ಸಿಗ್ತದೆ. ಅದು ನಮ್ಮ ಕಣ್ಣಿಗೆ ಗೋಚರ ಆಗುವುದಿಲ್ಲ. ನಾನು ಆ ಏರಿಯಾಗಳಲ್ಲಿ ಅದನ್ನು ಇಟ್ಟಾಗ ನನಗೆ ಯಥೇಚ್ಛ ಜೇನು ಸಿಕ್ಕಿದ್ದುಂಟು. ಬಹಳಷ್ಟು ಅಧ್ಯಯನ ಮಾಡಿ ನೀವು ಪೆಟ್ಟಿಗೆಗಳನ್ನು ಇಡುವುದು. ಹಾಗಿದ್ರೆ ನೀವು ಆರಂಭದ ಒಂದು ಹಂತದಲ್ಲಿ ಯಾವ ರೀತಿಯಾದಂತಹ ಅಧ್ಯಯನವನ್ನು ಕೈಗೊಂಡಿದ್ರಿ? ಹೇಗೆ ಸಾಧ್ಯ ಆಯ್ತು? ಅಂದ್ರೆ 2 ವರ್ಷಗಳಲ್ಲಿ 150 ಪೆಟ್ಟಿಗೆಗಳು ಅಂದ್ರೆ ಸುಲಭದ ಮಾತಲ್ಲ. ಹೇಗಾಯ್ತು ಇಷ್ಟೆಲ್ಲ? ಮೊದಲನೇದಾಗಿ ತಂದೆ ಉತ್ತಮ ಜೇನು ಕೃಷಿಕ, ಅದು ನನಗೆ ನೆನಪು ಮಾತ್ರ. ಅಂದರೆ ನನ್ನ ತಂದೆ, ನಾನು 3 ವರ್ಷಗಳು ತೀರಿದ್ದಾರೆ. ನನ್ನ ನೆರೆಕರೆ ಅವರೆಲ್ಲ ಹೇಳ್ತಿದ್ರು, ನಿನ್ನ ತಂದೆ ಅಷ್ಟು ಜೇನು ಮಾಡಿದ್ರು ಮಾರೆ, ನಿನಗೆ ಒಂದು ಪೆಟ್ಟಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು. ಅದು ನೆನಪುವಾಗ ದುಃಖ ಬರ್ತದೆ. ಆದ ಕಾರಣ ನಾನು ಅದನ್ನು ಮಾಡಬೇಕು ಅಂತ ಛಲದಲ್ಲಿ ಆರಂಭಿಸಿದೆ. ಇವತ್ತೀಗ 150 ಕುಟುಂಬ ಬೈ ಬರ್ತ್ ಅಂತ ಹೇಳಿ ರಕ್ತದಲ್ಲಿ ಬಂದಾಗಿ ಅದು ನಾನು ಮುಂದುವರಿಸಿಕೊಂಡು ಹೋಗಿದ್ದೇನೆ. ಒಂದು ಕ್ರಾಂತಿ ಅಂತ ಹೇಳ್ಬೋದು 2 ವರ್ಷಗಳಲ್ಲಿ. ಸಾಮಾನ್ಯ ಒಬ್ರು ಹೊರಟು 10 ವರ್ಷಗಳ ಇದಿದ್ರು 2-3-10 ಪೆಟ್ಟಿಗೆ 20 ಪೆಟ್ಟಿಗೆ ಇಡಬಹುದು. ಅಂದರೆ ನನ್ನ ತಂದೆ ಮಾಡಿದಂಥ ಜೇನು ಕೃಷಿಯಲ್ಲಿ ನಾನು ನೋಡಲಿಲ್ಲ, ಆದರೆ ಅವರು ಜೇನು ಕೃಷಿ ಮಾಡ್ತಿದ್ದರು ಅಂತ ಹೇಳುವ ಕುರು ನಮ್ಮ ಮನೆಯಲ್ಲಿತ್ತು. 16 ಪೆಟ್ಟಿಗೆಗಳು ಅಲ್ಲಲ್ಲಿ ಬಿಸಾಡಿಕೊಂಡು ಇಟ್ಟುಕೊಂಡಲ್ಲಿ ಖಾಲಿದ್ದವು. ಮತ್ತು ಜೇನು ಅವರೊಂದು ಶೀಶೆಯಲ್ಲಿ ತುಂಬಿಡ್ತಿದ್ರು. ಆ ಶೀಶೆ ಇವತ್ತು ಸಹ ನಮ್ಮ ಮನೆಯಲ್ಲಿ ಉಂಟು. ಅದಕ್ಕೆ ತಂದೆ ಮಾಡಿದಂತಹ ಜೇನು ಕೃಷಿಯ ಕುರುಗಳು ನಮ್ಮಲ್ಲಿ ಉಂಟು. ಅದು ನಮಗೊಂದು ದೈವದತ್ತಾಗಿ ಒದಗಿ ಬಂದಾಗಿ ನಾನು ಮುಂದುವರಿಸ್ತೇನೆ. ನಿಮ್ಮ ಅಧ್ಯಯನದ ಬಗ್ಗೆ ಅಷ್ಟಂದ್ರೆ ಬರೀ ಕಲ್ಪನೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನೀವು ಯಾರ ಬಳಿ ಹೋದ್ರಿ, ಹೇಗೆ ಮಾಡಿದ್ರಿ ಇದನ್ನ? ನಾನು ವೃತ್ತಿಪರವಾಗಿ ಆರಂಭ ಮಾಡುವಾಗ ಬೆಟ್ಟಂಪಾಡಿ ಇರ್ದೆ ಹತ್ರ ಮನಮೋಹನ್ ಅಂತಿದ್ರೆ, ಅವರು ನಮ್ಮ ಕರ್ನಾಟಕದ ಅಂತ ಹೇಳ್ಬೋದು, ಕರ್ನಾಟಕ ಅತಿ ದೊಡ್ಡ ಅವರು ಜೇನು ಕೃಷಿಕರು ಅಂತ ಹೇಳ್ಬೋದು. ಅವರಲ್ಲಿ ಸಾಧಾರಣ ವರ್ಷಕ್ಕೆ 2,000 ಕುಟುಂಬಗಳು ಇರ್ತವೆ. ನಮಗೆ ಕಲ್ಪಿಸಲು ಅಸಾಧ್ಯ ಅವರ ಜೇನು ಕೃಷಿಯನ್ನು. ಅವರ ಒಂದು ತರಬೇತಿಗೆ ಅಂತ ನಾನು ಒಂದು ದಿವಸ ಅವರಿಗೆ ಫೋನ್ ಹಾಯಿಸಿ ಕೇಳಿದೆ, ನಾನು ಬರ್ಬೋದಾ ನಿಮ್ಮ ತರಬೇತಿಗೆ ಅಂತ. ನೀವು ಮೊದಲನೇ ದಿನ ಬರುವುದು ಬೇಡ, ನಿಮಗೆ ಅರ್ಧ ಮಾಹಿತಿ ತಿಳಿದಾಗಿ ನನಗೆ ಅನಿಸಿದೆ. ಆದ ಕಾರಣ ನೀವು 2ನೇ ದಿನ ಬೇಕಾದರೆ ಬನ್ನಿ, ಏನಾದರೂ ಸಂಶಯ ಇದ್ದರೆ ಕೇಳಿ ಅಂತ ಹೇಳಿದರು. ಹಾಗೆ 2ನೇ ದಿನ ನಾನು ಕೇಂದ್ರಕ್ಕೆ ಹೋದೆ, ಜೇನಿನ ಕೇಂದ್ರಕ್ಕೆ ಬೆಟ್ಟಂಪಾಡಿಗೆ ಹೋಗಿ ಅಲ್ಲಿ ಅವರು ತರಬೇತಿ ನೀಡ್ತಾ ಇದ್ರು. ಅಂದರೆ ತರಬೇತಿ ನೀಡುವಾಗ ನಾನು ಯಾವ ಪ್ರಶ್ನೆ ಸಹ ಅವರಲ್ಲಿ ಕೇಳಲಿಲ್ಲ. ಅವರು ಯಾವ ರೀತಿ ರೈತರಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅದನ್ನು ಗಮನವಿಟ್ಟು ಕೇಳ್ತಾ ಇದ್ದಾನೆ. ಸಾಧಾರಣ ನನಗೆ ಗೊತ್ತಿದ್ದ ವಿಷಯವನ್ನೇ ಅವರು ಹೇಳ್ತಾ ಇದ್ರು, ಆದರೆ ಅದಕ್ಕೆ ಪೂರಕವಾದ ಅಂಶಗಳು ಇನ್ನಷ್ಟು ನನಗೆ ದೊರಕಿತು. ಅನಂತರ ಮುಂಬರುವ ದಿನಗಳಲ್ಲಿ ಅವರಿಂದಲೇ ನಾನು 10 ಕುಟುಂಬವನ್ನು ಖರೀದಿಸಿ ಅದೇ ಕುಟುಂಬವನ್ನು ಅಭಿವೃದ್ಧಿಪಡಿಸಿ ಇವತ್ತು 100-150 ಜೇನು ಕುಟುಂಬಗಳನ್ನು ಅಭಿವೃದ್ಧಿಪಡಿಸಿದ್ದೇನೆ. ಅನಂತರ ನಾನು ಯಾರಲ್ಲಿಯೂ ಸಹ ಜೇನು ಕುಟುಂಬವನ್ನು ಖರೀದಿಗೆ ಅಂತ ಹೋಗಲಿಲ್ಲ. ಹಾಗೆ ಒಬ್ಬ ವೃತ್ತಿಪರ ಜೇನನ್ನು ಮುಂದುವರಿಸುವುದು ಅಂದರೆ ಆ ರೀತಿ ಅಂತ. ಅದಂದ್ರೆ ಆರಂಭ ಮಾಡಲಿಕ್ಕೆ ಬಹುಶಃ ಸುಲಭ, ನಿರ್ವಹಣೆ ತುಂಬಾ ನಿರ್ವಹಣೆ ತುಂಬಾ ಕಷ್ಟ. ಮಳೆಗಾಲದಲ್ಲಿ ಅಂತೂ ಅದರದ್ದೇ ಚಿಂತೆ ಆಗ್ತದೆ ನಮಗೆ, ಅದನ್ನು ಯಾವ ರೀತಿ ಉಳಿಸಿಕೊಳ್ಳುವುದು ಅಂತ. ಕಣಜದ ಹುಳುಗಳ ಕಾಟ ಅಂತೂ ಹೇಳ್ತಿರೋದು. ಕೆಲವೊಂದು ಜಾಗಗಳಲ್ಲಿ ನಾವು ಪೆಟ್ಟಿಗೆಗಳನ್ನು ಹಾಗೆ ಮಳೆಗಾಲದಲ್ಲಿ ಬಿಟ್ಟಿರ್ತೇವೆ, ಸ್ಥಳಾಂತರ ಮಾಡಲಿಕ್ಕೆ ಆಗುವುದಿಲ್ಲ ಮಳೆಯ ತೀವ್ರತೆಯಿಂದಾಗಿ.
ಆವಾಗ ಕೆಲವೊಂದು 10-12 ಕುಟುಂಬಗಳು ಇಡೀ ಜಾಗದಿಂದಲೇ ಆ ಎಲ್ಲ ಕುಟುಂಬಗಳು ಪಲಾಯನಗೈದುದು ಸಹ ಇದೆ ಕಣಜ ಹುಳುಗಳಿಂದಾಗಿ. ಅದು ಆವಾಗ ನಮಗೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ, ಹಿನ್ನಡೆ ಬರ್ತದೆ. ಆಮೇಲೆ ನಾವು ಸಾಧಾರಣ ಅಕ್ಟೋಬರ್ ನವೆಂಬರ್ಗೆ ಹೋಗುವಾಗ ಮತ್ತೆ ಕುಟುಂಬಗಳನ್ನು ಅಭಿವೃದ್ಧಿಪಡಿಸಿ ಹೆಚ್ಚೆಚ್ಚು ಸಂಸಾರಗಳನ್ನು ಮಾಡ್ತಾ ಹೋಗ್ತೇವೆ. ಹಾಗೆ ಇದು ನಾವು ಒಂದು ಸಾಮಾನ್ಯ ಹಳ್ಳಿಗಳ ಒಂದು ಚಿತ್ರಣ. ಈಗ ನಗರಗಳಲ್ಲಿ, ಈಗ ನಿಮ್ಮ ಪ್ರಕಾರ, ನಿಮ್ಮ ಅನುಭವಗಳಲ್ಲಿ ಈಗ ಹೇಳುತ್ತಿದ್ರೆ, ನಗರಗಳಲ್ಲಿ ಜೇನು ಪೆಟ್ಟಿಗೆ ಇಡ್ಲಿಕ್ಕೆ ಸಾಧ್ಯವಾ? ಇದೆ ಅಂತಾದ್ರೆ ಯಾವ ರೀತಿ ಇಡಬಹುದು? ನಗರಗಳಲ್ಲಿ ಸಾಧ್ಯತೆ ಉಂಟು. ಹೆಚ್ಚು ವೃತ್ತಿಪರವಾಗಿ ನೋಡಲಿಕ್ಕೆ ಹೋದರೆ ಕಷ್ಟ ಸಾಧ್ಯ ಅಂತ ನಾನು ಸಹ ಹೇಳುದು. ಮಾಡಿದವರಿದ್ದಾರೆ, ನಾನು ನೋಡಿದ್ದೇನೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಇಟ್ಟಾಗೆ 10-15 ಪೆಟ್ಟಿಗೆಲ್ಲ ಒಂದು ಜಾಗದಲ್ಲಿ ಇಡುವುದು ಅಸಾಧ್ಯ. ಒಂದೊಂದು ಜಾಗದಲ್ಲಿ 1-2 ಪೆಟ್ಟಿಗೆಗಳನ್ನು ಇಟ್ಟು ಸಹ ಅಭಿವೃದ್ಧಿ ಮಾಡ್ಬೋದು. ನಾವು 1 ತಿಂಗಳು ಇಟ್ಟು ನೋಡಬೇಕಾಗ್ತದೆ. ಒಂದು ನಗರಗಳಲ್ಲಿ ಸಸ್ಯ ಸಂಕುಲ ಇದ್ದಲ್ಲಿ ನಾವು ಅದನ್ನು ಸಾಕಬಹುದು. ಹಾಗೆ ಹೇಳಿಕೊಂಡು ನಗರಗಳಲ್ಲಿ ಕೆಲವು ಅಂಗಡಿ ಕೋಣೆ ಪೈಪ್ಗಳಲ್ಲಿ ಮತ್ತು ಯಾವುದಾದ್ರು ಗೋಡೆ ಸಂದುಗಳಲ್ಲಿ ಜೇನು ಸಂಸಾರ ಇರುವುದು ಸಹ ಉಂಟು. ಯಾಕೆಂದರೆ ಅವರಿಗೆ ಆಹಾರ ಯಥೇಚ್ಛವಾಗಿ ಸಿಗ್ತದೆ. ಕೆಲವು ಹಣ್ಣು ಹಂಪಲುಗಳ ತ್ಯಾಜ್ಯಗಳು ಮತ್ತು ಕಬ್ಬಿನ ಜಲ್ಲೆಗಳಿಂದೆಲ್ಲ ಅವರಿಗೆ ಸ್ವಲ್ಪ ಮಕರಂದಗಳು, ಆಹಾರಗಳು ಸಿಗ್ತವೆ. ಆದ ಕಾರಣ ಕೆಲವು ಸಮಯಗಳ ತನಕ ಅವರು ಅಲ್ಲಿ ನಗರಗಳಲ್ಲಿ ಸಂಸಾರ ಹೂಡುವುದುಂಟು. ಹಾಗೆ ನಗರಗಳಲ್ಲಿ ಕೆಲವು ಜನ ಪೆಟ್ಟಿಗೆ ಜೇನನ್ನು ಆರಂಭಿಸುವುದು. ಇತ್ತೀಚೆಗೆ ಬೆಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೆಲವರು ಸ್ವಲ್ಪ ಮರ ಗಿಡ ಇರುವಲ್ಲಿ ಸಾಕಿದ್ದನ್ನು ನೋಡಿದ್ದೇನೆ, ಮನಸ್ಸು ಮಾಡಿದರೆ. ಆದರೆ ನಿಮಗೆ ಎಷ್ಟರ ಮಟ್ಟಿಗೆ ಅದು ಜೇನು ಕೊಯ್ಲು ಸಿಗ್ತದೆ ನನಗೆ ಅನುಭವ ಇಲ್ಲ. ಅಂತೂ 1 ಸಲ 2 ಸಲ ಜೇನು ತೆಗಿಲಿಕ್ಕೆ ಸಿಗ್ಬೋದು. ಯಾಕೆಂದರೆ ಒಂದೇ ಸೀಸನ್ನ ಹೂಗಳಲ್ಲಿ ಲಭ್ಯತೆ ಇರ್ಬೋದು, ಆಮೇಲೆ ಸಿಗದೇ ಇರುವ ಕಾರಣ ಹೆಚ್ಚು ಜೇನು ಸಿಗುವುದು ಕಷ್ಟ ಅಂತ ನನ್ನ ಅನಿಸಿಕೆ. ಹಾಗೆ ಇವಾಗ ಒಂದು ಒಟ್ಟು ಜೇನು ಕೃಷಿಗೆ ಒಂದು ಕೈಗೊಳ್ಳಬೇಕಾದಂತಹ ಮಾನಸಿಕ ತಯಾರಿಯಿಂದ ಹಿಡಿದು ನಮ್ಮ ಸ್ವಂತ ಬಟ್ಟಲಿಗೆ ಒಂದು ಜೇನಹನಿ ಬೀಳುವವರೆಗೆ ವಿವಿಧ ಹಂತಗಳ ಒಂದು ಪ್ರಕ್ರಿಯೆ, ಕಾರ್ಯವಿಧಾನಗಳು ಅಥವಾ ಅನುಸರಿಸಬೇಕಾದ ಕ್ರಮ, ಪದ್ಧತಿ, ಜಾಗರೂಕತೆಗಳು ಇವೆಲ್ಲವನ್ನು ನೋಡಿದರೆ ಹೇಗೆ ಇದು? ಮೊದಲನೇದಾಗಿ ಅದರಲ್ಲಿ ಮಾನಸಿಕವಾಗಿ ಅಂದರೆ ಎಲ್ಲರಿಗೂ ಜೇನು ಕಡಿಯುತ್ತದೆ ಅಂತ ಹೇಳುವ ದೃಷ್ಟಿಯಿಂದ ಅದನ್ನು ಹೆಚ್ಚಿನವರು ಕೃಷಿ ಮಾಡಲಿಕ್ಕೆ ಹೋಗುವುದಿಲ್ಲ. ಅದಕ್ಕಿಂತ ನಮಗೆ ಅದನ್ನು 1 kg ಖರೀದಿ ಮಾಡೋದೇ ಒಳ್ಳೆಯದು ಮಾರೆಯ ಅಂತ ಹೇಳುವವರಿದ್ದಾರೆ. ಅವರನ್ನು ನಾವು ಆಸಕ್ತಿ ಇದ್ದರೆ ಅವರನ್ನು ಹುರಿದುಂಬಿಸಬೇಕು ಅಂತ ಹೇಳುದು. ಜೇನು ಕಡಿದರೆ ನಿಜವಾಗಿ ಏನು ಆರೋಗ್ಯಕ್ಕೆ ಏನು ಆಗುವುದಿಲ್ಲ. ಮೊದಲು ನನಗೂ ಸಹ ಕೈ ಬಿಕ್ತಿತ್ತು, ಅದು ಇದೆಲ್ಲ ಆಗ್ತಿತ್ತು. ನನ್ನ ದೇಹ ಅದಕ್ಕೆ ಒಗ್ಗಿಕೊಂಡಿದ್ದೆ. ದಿನಕ್ಕೆ ನಾನು 10-15-20 ಸಹ ಪೆಟ್ಟು ತಿನ್ನುವುದುಂಟು. ನಿನ್ನೆವರೆಗೂ ಸಹ ನನ್ನ ಹೊಡೆತ ತಿಂದುಕೊಂಡೇ ಕೆಲಸ ಮಾಡೋದು. ಅದನ್ನು ನಾವು ಜಯಿಸಬೇಕು ಅಂತ ಹೇಳುದು. ಅದು ಹೊಡಿತದೆ ಅಂತ ಹೇಳಿಕೊಂಡು ನಾವು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಅದನ್ನು ಫೇಸ್ ಮಾಡುದು ಅಂತ ಹೇಳ್ತಾರಲ್ಲ, ಆ ರೀತಿ ಎದುರಿಸಿಕೊಂಡು ಮಾಡಬೇಕಾಗ್ತದೆ. ಅದು ಯಾಕೆ ಹೊಡೀತದೆ ಅಂತ ಹೇಳುವಂಥದ್ದು ನಾವು ಅಧ್ಯಯನ ಮಾಡಬೇಕು. ಆ ರೀತಿ ಕೃಷಿ ಮಾಡಿಕೊಂಡು ಹೋದರೆ ಅದನ್ನು ನಿಜವಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ. ಅದನ್ನು ಕುಟುಂಬವನ್ನು ಮುಚ್ಚಳ ತೆಗೆದು ನೋಡುವಾಗ, ಮುಚ್ಚಳ ತೆಗೆಯುವುದಕ್ಕೊಂದು ಕ್ರಮ ಉಂಟು. ಒಟ್ಟು ಗಲಿಬಿಲಿ ಮಾಡಿ ತೆಗೆದ್ರೆ ಅವರು ಸಹ ಗಲಿಬಿಲಿ ಮಾಡ್ತಾರೆ. ನಿಧಾನದ ಕೆಲಸವೇ ಅದಕ್ಕೆ ಪ್ರಾಮುಖ್ಯ. ಮತ್ತು ನಮಗೆ ಹೆಚ್ಚೆಚ್ಚು ಅನುಭವವನ್ನು ಮತ್ತು ನಾವು ಅದಕ್ಕೆ ಹೊಂದಿಕೊಂಡು ಬೇಗ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದರ ಒಳಗಿರೋ ಪ್ರಕ್ರಿಯೆಗಳನ್ನು ಗಮನಿಸಿದ್ದೀರಾ? ಪ್ರಕ್ರಿಯೆ 100% ಸಹ ಗಮನಿಸಿದ್ದೇನೆ. ನಾನು ಎಷ್ಟೋ ಸಲ ಅದು ಕುಟುಂಬದ ಹತ್ರ, ಪೆಟ್ಟಿಗೆ ಹತ್ರ ನಿಂತು ಅರ್ಧ ಗಂಟೆ ನಿಂತು ಅದರ ಜನಜೀವನವನ್ನು ನಾನು ನೋಡ್ತಾ ಇದ್ದೆ. ಅದು ಯಾವ ರೀತಿ ಆಹಾರ ತರ್ತದೆ, ಕೆಲವೊಮ್ಮೆ ಯಾವ ರೀತಿ ಅದು ವರ್ತಿಸುತ್ತದೆ ಎಲ್ಲ ನೋಡಿದ್ದೇನೆ. ಅವುಗಳು ಆಹಾರ ಸಿಗುವಂತಹ ಸ್ಥಳಗಳನ್ನು ಸಹ ಇನ್ನೊಂದು ಹುಳುಗಳಿಗೆ ಪರಿಚಯ ಮಾಡಿ ನೋಡುವುದನ್ನು ಸಹ ನೋಡಿದ್ದೇನೆ. ಅವುಗಳದೇ ಅದೊಂದು ಆಂಗಿಕ ಸ್ವಭಾವಗಳಿರ್ತದೆ. ಅದನ್ನು ತಿಳಿಸುವ ಮುಖಾಂತರ ಬೇರೆ ಹುಳುಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿಂದ ಆಹಾರಗಳನ್ನು ಪಡೆದುಕೊಂಡು ಬರುವುದನ್ನು ಸಹ ನೋಡಿದ್ದೇನೆ. ನಂತರ ಸಂಸಾರ ಕುಟುಂಬವನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯಾವ ರೀತಿ ಮೊಟ್ಟೆ ಇಡ್ತದೆ, ಆ ಮೊಟ್ಟೆ ಯಾವಾಗ ಹುಳ ಆಗಬಹುದು, ಮತ್ತು ರಾಣಿ ಮೊಟ್ಟೆಗಳು ಯಾವಾಗ ಬರಬಹುದು, ಅದನ್ನೆಲ್ಲ ನಾವು ಮೊದಲೇ ಆಗಿ ಲೆಕ್ಕಾಚಾರ ಮಾಡಿರ್ತೇವೆ. ಆದ್ದರಿಂದ ಮಾತ್ರ ನಾವು ಮುಂದಕ್ಕೆ ಜೇನು ಕಾಲದಲ್ಲಿ ಜೇನು ಪಡೆಯಲು ಸಾಧ್ಯ ಆಗ್ತದೆ. ಒಂದು ಒಟ್ಟು ಅದರ ಹೊರ ನೋಟದಿಂದ ನಮಗೆ ತಿಳಲಿಕ್ಕೆ ಆಗುವುದಿಲ್ಲ. ಮುಚ್ಚಳೆ ತೆಗೆದಾಗ ನಮಗೆ ಆ ಕುಟುಂಬ ಯಾವ ರೀತಿ ಮುಂದಕ್ಕೆ ಬೆಳವಣಿಗೆ ಬರ್ಬೋದು ಅಂತ ಹೇಳಿ ನಾವು 2 ತಿಂಗಳದ್ದನ್ನು ಈಗಲೇ ಕ್ಯಾಲ್ಕುಲೇಷನ್ ಮಾಡಿದರೆ ನನಗೆ ಆರಾಮವಾಗಿ ಅದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇವಾಗ ಸಾಮಾನ್ಯವಾಗಿ ಜೇನು ತೆಗಿಲಿಕ್ಕೆ ಈಗ ಆಯಿತು ಅಂತ ಅದು ಹೇಗೆ ಗೊತ್ತಾಗ್ತದೆ? ಅದಕ್ಕೆ ನಾವು ಮೇಲೆ ಜೇನು ಕೋಣೆಗಳು ಅಂತ ಕೊಟ್ಟಿರ್ತೇವೆ, ಸಂಸಾರ ಕೋಣೆಯಿಂದ ಮೇಲೆ. ಅದು
ಸಾಧಾರಣವಾಗಿ ಪ್ರಥಮ ಹಂತ ಸ್ವಲ್ಪ ನಿಧಾನ ಇರ್ತದೆ, 1 ತಿಂಗಳು ಕಳೀತದೆ ಜೇನು ಸಿಗುವಾಗ. ಆಮೇಲೆ ಹೊಸದಾಗಿ ಜೇನು ಕೋಣೆಯಲ್ಲಿ ಎರಿಗಳನ್ನು ಕಟ್ಟಿರ್ತದೆ. ಆ ಎರಿಗೆ ಅವು ಮಕರಂದಗಳನ್ನು ತಂದು ತನ್ನ ಮಧುಕೋಶಗಳಲ್ಲಿ ಜೇನು ಹುಳಗಳು ಮಕರಂದಗಳನ್ನು ತಂದು ಅದರಲ್ಲಿ ಒಂದು ಹುಳಗಳ ಒಂದು ರೀತಿಯ ಕಿಣ್ವಗಳು ಅದರ ದೇಹದಿಂದ ಬರ್ತದೆ. ಇದನ್ನು ಒಟ್ಟು ಮಾಡಿ ಅವು ಜೇನು ಕೋಶಗಳಲ್ಲಿ ಅದನ್ನು ಸಂಗ್ರಹಿಸಿ ಆಮೇಲೆ ಅದು ಕೆಲ ದಿನಗಳು ಕಳೆದ ನಂತರ ಅದರಲ್ಲಿರುವ ನೀರಿನ ಅಂಶವನ್ನೆಲ್ಲ ಅವರು ಆದಷ್ಟು ಕಡಿಮೆ ಮಾಡಲಿಕ್ಕೆ ನೋಡ್ತವೆ. ಅದು ಒಂದು ಹಂತಕ್ಕೆ ಬಂದಾಗ ಆ ಜೇನು ದ್ರವಗಳನ್ನೆಲ್ಲ ಅವರು ಮೇಲಿಂದ ಪ್ಯಾಕಿಂಗ್ ಮಾಡ್ತವೆ, ಎಲ್ಲ ಅಂಟಿಸಿ ಬಿಡ್ತವೆ, ಬಿಳಿ ಮೇಲ್ಮೈ ಪದರವನ್ನು ಅಂಟಿಸಿ ಬಿಡ್ತವೆ. ಆಮೇಲೆ ನಾವು ಅದನ್ನು ಜೇನು ಮಿಷನ್ ಮುಖಾಂತರ ಅದನ್ನು ಮೇಲಿನ ಎರಿಯನ್ನು ಕಿತ್ತಿ ಆಮೇಲೆ ಅದು ಹಾರ್ವೆಸ್ಟಿಂಗ್ ಮಾಡೋದು ಅಂತ ಹೇಳ್ತೇವೆ. ಜೇನು ಹಾರ್ವೆಸ್ಟಿಂಗ್ ಮಿಷನ್ ಇರ್ತದೆ, ಅದರಲ್ಲಿ ಈ ಎರಿಗಳನ್ನು ಇಟ್ಟು ರೊಟೇಟ್ ಮಾಡುವ ತನಕ ನಾವು ಜೇನನ್ನು ತೆಗೆಯುವುದು. ಮತ್ತು ಅದೇ ಎರಿಯನ್ನು ಪುನಃ ಇಟ್ಟರೆ ನಮಗೆ ಮತ್ತೆ ಬೇಗ ಬೇಗ ಜೇನು ಸಿಗ್ತದೆ. ಅದು ಆಹಾರದ ಅಲ್ಲ, ಜೇನು ಲಭ್ಯತೆ ಮೇಲೆ ಹೊಂದಿರ್ತದೆ ಕೆಲವು ಸ್ಥಳಗಳಲ್ಲಿ. ಹಾಗೆ ಕೆಲವು ಸ್ಥಳಗಳಲ್ಲಿ ವಾರಕ್ಕೊಮ್ಮೆ ಸಿಗುವುದು ಸಹ ಉಂಟು, 15 ದಿವಸಕ್ಕೊಮ್ಮೆ ಸಹ ಸಿಗುವುದು ಉಂಟು. ಈಗ ಕೆಳಗಿನ ಇದರಲ್ಲಿ ಏನಿರ್ತದೆ? ಕೆಳಗಿನ ಇದರಲ್ಲಿ ಪ್ರಥಮ ಫ್ರೇಮಿನಲ್ಲಿ ಒಂದು ಫ್ರೇಮಿನಲ್ಲಿ ಪ್ರಥಮವಾಗಿ ಇದಿರ್ತದೆ, ಅದರ ಆಹಾರ ಜೇನು ಇರ್ತದೆ. ಕೆಳಗಿನದಲ್ಲಿ ಪರಾಗ ಅಂತೇಳಿ ಮರಿಗಳಿಗೆಲ್ಲ ಪರಾಗವನ್ನು ಜಾಸ್ತಿ ತಿನ್ನಿಸೋದು ಅವರು. ಅದು ಜೇನು ಮತ್ತು ಅದನ್ನು ಜಾಸ್ತಿ ಮಾಡಿ ಒಟ್ಟಿಗೆ ಮಿಶ್ರಣ ಮಾಡಿ ಇವು ಹುಳುಗಳಿಗೆ ತಿನ್ನಿಸೋದು. ಅನಂತರದಲ್ಲಿ ಮೊಟ್ಟೆಗಳಿರ್ತದೆ. ಹಾಗೆ ಅದರಿಂದ ನಾವು ಜೇನು ತೆಗೆಯುವ ಕ್ರಮ ಇಲ್ಲ. ಅದರಿಂದ ನಾವು ಜೇನು ತೆಗೆದ್ರೆ ಕುಟುಂಬ ಪಲಾಯನ ನಿಶ್ಚಿತ, ಉಪವಾಸ ಇದ್ದ ನಿಶ್ಚಿತವೇ. ಸರಿ, ಈಗ ಜೇನು ಹುಳುಗಳ ಕಾರ್ಯವೈಖರಿ ಹೇಗಿರ್ತದೆ ಅಂತ ಹೇಳ್ಬೋದಾ? ಬೆಳಿಗ್ಗೆ 5 ಗಂಟೆಗೆ ಅವರು ಕೆಲಸ ಆರಂಭ ಮಾಡ್ತಾರೆ. ಅವರಿಗೆ ಸೂರ್ಯ ಮೂಡುವುದಕ್ಕಿಂತ ಮೊದಲೇ ಅವರು ಕೆಲಸಕ್ಕೆ 5 ಗಂಟೆಗೆ ಹೋಗ್ತಾರೆ. ಅವರಿಗೆ ಅವರ ಪ್ರಕೃತಿಗೆ ಅವರಿಗೆ ಗೊತ್ತಾಗ್ತದೆ 5 ಗಂಟೆಗೆ ಸೂರ್ಯ ಉದಯ ಆಗ್ತದೆ ಅಂತ. ಅವರು ಗಂಟೆ ನೋಡೋದಲ್ಲ, ಅವರಿಗೆ ಪ್ರಕೃತಿಯ ವಾತಾವರಣದಲ್ಲಿ ಗೊತ್ತಾಗ್ತದೆ. 5 ಗಂಟೆಗೆ ಅವರು ಕೆಲಸಕ್ಕೆ ಹೋಗಿ ಆಯಿತು. ಸ್ವಲ್ಪ ಬೆಳಕು ಬಿದ್ದ ಕೂಡಲೇ, ಅಂದರೆ ಸೂರ್ಯೋದಯ ಆಗುವುದಕ್ಕಿಂತ ಮೊದಲೇ ನಾವು ಬೆಳಕನ್ನು ಕಾಣ್ತೇವೆ ಕೆಲವು ಸಲ, ಆವಾಗ ಅವು ಕೆಲಸಕ್ಕೆ ಹೋಗಿ ಆಯಿತು. ಬೆಳಗಿನ 8 ಗಂಟೆ ಜಾವದ ಒಳಗೆ ಅವರು ಒಂದು ಏನಿಲ್ಲ ಅಂದರೆ 10-15 ಬಾರಿ ಆದರೂ ಒಂದು ಹೂವಿನ ಹತ್ರ, ಬೇರೆ ಬೇರೆ ಹೂವಿನ ಹತ್ರ ಹೋಗಿ ಬರುತ್ತೆ. 1 ಚಮಚ ಜೇನು ಆಗಬೇಕಾದ್ರೆ 7,000 ಹೂವನ್ನು ಸ್ಪರ್ಶ ಮಾಡಬೇಕು. ಹಾಗಾದರೆ ಅವರು ಲೆಕ್ಕ ಎಷ್ಟು ಹುಳಗಳು ಬೇಕಾಗ್ಬೋದು. ಒಂದು ಸಂಸಾರದಲ್ಲಿ 2,000-3 ಸಾವಿರ ಹುಳಗಳಿರ್ತವೆ. 1 ಚಮಚ ಹೂ ಆಗಬೇಕು 7,000 ಹೂವನ್ನು ಸ್ಪರ್ಶ ಮಾಡಬೇಕಾದ್ರೆ ಅವಳು 5 ಗಂಟೆಗೆ ಕೆಲಸ ಶುರು ಮಾಡಿ. ಆಮೇಲೆ ನಿಮಗೆ 8-9 ಗಂಟೆ ಮೇಲೆ ಹೂ ಡ್ರೈ ಆದಮೇಲೆ ಮಕರಂದಗಳು ಸಿಗುವುದಿಲ್ಲ ನೋಡಿ. ಆಮೇಲೆ ಅವರು ಹೌದು ಮುದುಡ್ತವೆ. ಮತ್ತೆ ಬೇರೆ ಏನಾದರೂ ಅವರೆಲ್ಲ ಕೆಲಸ ಮಾಡ್ತಾರೆ. ಈಗ ಅಂದರೆ ಇನ್ನು ಏಪ್ರಿಲ್ ಮೇ ಬರುವಾಗ ಈಗಲೇ ಹೀಟ್ ನಮಗೆ, ಇನ್ನು ಬೇಸಿಗೆ ಜಾಸ್ತಿ ಆದಂತೆ ಅವರ ಪೆಟ್ಟಿಗೆಯನ್ನು ಅವು ಸಹ AC ಆಗಿ ಮಾಡಿಕೊಳ್ತಾರೆ, ಹವಾನಿಯಂತ್ರಿತವಾಗಿ. ಕೆಲವು ಹುಳುಗಳು ನೀರನ್ನು ತಂದು ಎರಿಗಳಿಗೆ ನೀರನ್ನು ಸ್ಪ್ರೇ ಮಾಡ್ತಾರೆ. ಅದು ನಮಗೆ ನಿಜವಾಗಿ ಕಾಣುವುದಿಲ್ಲ, ಅದೆಲ್ಲ ಸ್ಪ್ರೇ ಮಾಡಿ ಅದನ್ನು ಒಂದೇ ನಿಯಂತ್ರಣದಲ್ಲಿ ಇಡ್ತವೆ. ಇಲ್ಲದ್ರೆಲ್ಲ ಬಿಸಿ ಜಾಸ್ತಿಯಾಗಿ ಎರಿಗಳು ಹರಿದು ಹೋಗುವ ಸಾಧ್ಯತೆ ಉಂಟು. ಆ ಹರಿದು ಹೋಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಅವು ಅದನ್ನು ಹಾಗೆ ಮೇಂಟೈನ್ ಮಾಡ್ತೇವೆ, ನೀರು ಸ್ಪ್ರೇ ಮಾಡಿ ಒಂದೇ ವಾತಾವರಣದಲ್ಲಿ ಇಟ್ಟಿರ್ತವೆ. ಅದೆಲ್ಲ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಂತ. ಅದು ನಾವು ಅಧ್ಯಯನದಲ್ಲಿ ನೋಡಬೇಕು. ಕೆಲವು ಸಲ ಮೃದು 11-12 ಗಂಟೆ ಕೆಲವು ಎರಿಯನ್ನು ಮುಟ್ಟಿ ನೋಡಿದರೆ ಸ್ವಲ್ಪ ಮೃದು ಇರ್ತದೆ, ನೀರಿನ ಅಂಶ ಸ್ವಲ್ಪ ಇರ್ತದೆ. ಅವುಗಳು ಸಾಧಾರಣವಾಗಿ ಕೆರೆಗಳಿಂದ ಹೊಳೆಗಳಿಂದೆಲ್ಲ ನೀರು ತನ್ನ ಕೋಶದಲ್ಲಿ ತಂದು ಹಾಕ್ತದೆ. ಹಾಕುವುದಿಲ್ಲ ನೀವು ಒಳ್ಳೆ ಡ್ರೈ ಏರಿಯಾದಲ್ಲಿ ನೀವು ಪೆಟ್ಟಿಗೆಗಳನ್ನು ನೀಡಿ ಈ ರೀತಿಯ ನಿಮಗೆ ಫಲಗಳನ್ನು ನಿರೀಕ್ಷೆ ಸಾಧ್ಯವೇ ಇಲ್ಲ. ನಾನು ಡ್ರೈ ಏರಿಯಾದಲ್ಲಿ ಒಂದು 50 ಸಹ ಪೆಟ್ಟಿಗೆ ಉಂಟು. ನಾನು ಅಲ್ಲಿ ಇಟ್ಟು, ನಾನು ಪ್ರಯೋಗಕ್ಕೆ ಇಟ್ಟದ್ದು. ನಾನು ನಿನ್ನೆ ಸಹ ನೋಡಿದ್ದೆ, ಅದು ಇನ್ನು ಈ ವರ್ಷಕ್ಕೆ ಜೇನು ಸಿಗುವುದಿಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಸಿಗುವುದಿಲ್ಲ. ಹೂಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅವುಗಳೆಲ್ಲ ಪ್ರಕೃತಿಯಲ್ಲಿ ಏನು ಸಿಗ್ತದೆ ಅದನ್ನೆಲ್ಲ ಅವರು ಅವಲಂಬಿತವಾಗಿರ್ತದೆ. ಈಗ ಸಾಮಾನ್ಯವಾಗಿ ಒಂದು ಜೇನು ಹುಳುಗಳು ಯಾವ ರೀತಿ ಪರಾಗವನ್ನು ಸಂಗ್ರಹಿಸುತ್ತವೆ? ಅದು ಪರಾಗವನ್ನು ತನ್ನ ಕಾಲುಗಳಲ್ಲಿ ಹೂವಿನ ಆಳಕ್ಕೆ ಹೋಗಿ ಅವುಗಳ ಪರಾಗವನ್ನು ಹೆಕ್ಕಿ ಅವುಗಳು ಒಂಥರ ರೋಲ್ ಮಾಡಿ ಉಂಡೆಯಾಗೆ ಮಾಡ್ತವೆ. ಉಂಡೆಯನ್ನು ಮಾಡಿ ತನ್ನ ಕೈಯ ಕೆಳಗೆ ಅವರು ಅಂಟಿಸಿಕೊಂಡು ಬರುವುದು. ಅದು ಅದರಲ್ಲಿ ಹೊರಳಾಡಿ ಅದನ್ನು ಅಂಟಿಸುವ ಒಂದು ಚಾಕುಚಕ್ಯತೆ ಆ ಹುಳಗಳಲ್ಲಿ ಉಂಟು. 2 ಕಾಲುಗಳ ದೇಹದ ಬದಿಯಲ್ಲಿ ಅಂಟಿಸಿಕೊಂಡು ಬಂದು ಅದನ್ನು ತನ್ನ ಸಂಸಾರ ಕೋಣೆಯಲ್ಲಿ ಆ ಏರಿಯಾ ಸೆಲ್ಗಳಲ್ಲಿ ಅವುಗಳು ಸಂಗ್ರಹ ಮಾಡಿರ್ತವೆ. ಅನಂತರ ಜೇನು ಮಿಶ್ರಣ ಮಾಡಿ ಆ ಹುಳುಗಳಿಗೆ ತಿನ್ನಿಸಿ, ಚಿಕ್ಕ ಹುಳುಗಳಿಗೆ ತಿನ್ನಿಸಿ ಅವರನ್ನು ಅಭಿವೃದ್ಧಿಪಡಿಸುವ ಕ್ರಮ ಹಾಗೆ.
ನಿಮಗೆ ಪರಾಗ ಸಿಗಬೇಕಾದ್ರೆ ಬೆಳಗಿನ ಜಾವ ಬೇಗ ಹೋಗ್ತವೆ. ಆಮೇಲೆ ಬಿಸಿಲು ಜಾಸ್ತಿ ಆದಾಗ ಪರಾಗಾಂಶ ಸಿಗುವುದಿಲ್ಲ, ಮಕರಂದ ಸಹ ಸಿಗುವುದಿಲ್ಲ, ಅದು ಬಿಸಿಯ ವಾತಾವರಣಕ್ಕೆ ಆವಿಯಾಗಿ ಹೋಗ್ತದೆ. ಹಾಗೆ ಅಂದ್ರೆ ಇವುಗಳು ಹೇಗೆ, ಈಗ ಬೆಳಗ್ಗೆ ಹೋದಾಗ್ಲೇ ಆ ಹೂಗಳನ್ನು ನೋಡುದು ಅಥವಾ ಹಿಂದಿನ ದಿನ ನೋಡಿ ಒಂದು ತಿಳಿಸುವ ಇದಿದೆ, ನಿಮ್ಮ ಅಧ್ಯಯನದಲ್ಲಿ ನೀವೇನಾದ್ರೂ ಗಮನಿಸಿದ್ದೀರಾ? ಅದು ಇರ್ತದೆ ಅವರಿಗೆ. ಅವರು ನಿಜವಾಗಿ ಅವರ ಒಂದು ಹೋಗುವ ಒಂದು ಕೋನ ಅಂತ ಉಂಟು. ಕೆಲವು ನಾವು ಪೂರ್ವ ದಿಕ್ಕಿಗೆ ಜಾಸ್ತಿ ಜೇನುಗಳ ಪೆಟ್ಟಿಗೆಗಳಿಂದ ಇಟ್ಟಿರ್ತೇವೆ, ಆದರೆ ಪೂರ್ವ ದಿಕ್ಕಿಗೆ ಹೋಗುವುದಿಲ್ಲ. ಹೊರಗೆ ಬಂದ ತಕ್ಷಣ ಪೆಟ್ಟಿಗೆ ಹಿಂದಿಂದ ಹೋಗುದು ಸಹ ಉಂಟು. ಅಂದ್ರೆ ಅದು ಆ ಕಡೆ ಲಭ್ಯತೆ ಇದೆ ಅಂತ ಹಿಂದಿನ ದಿವಸ ಹೋಗ್ತಾ ಮಾಡಿರ್ತವೆ. ಹಾಗೆಯೇ ಹೋಗುದುಂಟು. ಪೂರ್ವಕ್ಕೆ ಇಡುದು ಅಂದ್ರೆ ಬೆಳಗಿನ ಜಾವ, ಅದಕ್ಕೆ ಬೆಳಕು ಬೇಗ ಬಂದ ಕೂಡಲೇ ಗೊತ್ತಾಗ್ಲಿ ಅಂತ ದೃಷ್ಟಿಯಿಂದ ನಾವು ಪೂರ್ವಕ್ಕೆ ಇಡುವ ಕ್ರಮ. ಅದೇ ರೀತಿ ಹೋಗ್ತದೆ ಅಂತಲ್ಲ, ಎಲ್ಲಾ ಕಡೆ ಯಾವ ಕಡೆ ಲಭ್ಯತೆ ಉಂಟು ಅದನ್ನು ನಾವು ಆ ಪೆಟ್ಟಿಗೆ ಎದುರು ನಿಂತು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗ್ತದೆ ಎಲ್ಲಿ ಲಭ್ಯತೆ ಉಂಟು. ಅದು ಎಲ್ಲಿ ಹೂವು ಯಥೇಚ್ಛ ಉಂಟು ಅಲ್ಲಿಗೆ ಜಾಸ್ತಿ ಹೋಗುದು. ಇವಾಗ ಹೂಗಳು ತುಂಬಾ ಇರುವಲ್ಲಿ ಇವುಗಳೆಲ್ಲ ಏನು ಮಕರಂದವನ್ನು ತಂದು ಇದು ಮಾಡ್ತೀವಿ, ಜೇನು. ಅವು ಸಾಮಾನ್ಯವಾಗಿ ಒಂದು ನಮಗೆ ಜೇನಾಗಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? ಆದಾಯ ಆರಂಭದಲ್ಲಿ ನಿಮಗೆ 1-1.5 ತಿಂಗಳು ಹಿಡಿತದೆ. ಈಗ ನಾವು ಜನವರಿಯಲ್ಲಿ ಜೇನು ಕೊನೆಗೆಲ್ಲವುಗಳು ಮೇಲೆ ಜೇನಿಗೆ ನಾವು ಅದನ್ನು ತಯಾರು ಮಾಡಿ ಇಟ್ಟಿದ್ದೇವೆ. ನಾನು ಫೆಬ್ರವರಿಯಲ್ಲಿ ಈಗ 2 ಹಂತದಲ್ಲಿ ಜೇನು ತೆಗೆದಾಗಿರ್ತದೆ. ನಿಮಗೆ ಇನ್ನಿನ್ನು ದಿನ ಕಳೆದಂತೆ 3-4 ಸಲ ಸಹ ಜೇನು ತೆಗಿಲಿಕ್ಕೆ ಆಗ್ತದೆ. ಆರಂಭದ ಹಂತದಲ್ಲಿ ಅವು ಜೇನು ಕೊನೆಯಲ್ಲಿ ಜೇನಿಗೆ ಎರಿ ಕಟ್ಟಿಯಾಗಿರ್ಬೇಕಾಗ್ತದೆ. ಮತ್ತೆ ಅದೇ ಕೋಶಗಳಲ್ಲಿ ಅವರು ಜೇನು ಸಂಗ್ರಹಿಸ್ತಾ ಹೋಗುದು. ನಾವು ಹಾರ್ವೆಸ್ಟ್ ಮಾಡಿದಾಗೆ ಪುನಃ ಎರಿಯನ್ನು ಅದಕ್ಕೆ ಇಡುದು. ಆಗ ನಿಮಗೆ 15 ದಿವಸಕ್ಕೆ ಪುನಃ ಜೇನು ಸಿಗ್ತದೆ. ಆರಂಭ ಹಂತದಲ್ಲಿ ಅವರಿಗೆ ಅದು ಜೇನು ಕೋಣೆಯಲ್ಲಿ ಅದು ಜೇನು ಎರಿಗಳನ್ನು ಕಟ್ಟುವ ಕೆಲಸ ದೀರ್ಘ ಹಿಡಿತದೆ. ಅವರಿಗೆ ಆಹಾರ ಲಭ್ಯತೆ ಆದ ಹಾಗೆ ಅವರು ಎರಿಗಳನ್ನು ದೊಡ್ಡ ಮಾಡ್ತಾ ಹೋಗುದು. ಆಹಾರ ಅಲಭ್ಯತೆ ಶುರುವಾದಾಗ ಅವರ ದೇಹದ ಗ್ರಂಥಿಯಿಂದ ಮೇಣದ ಅಂಶಗಳು ಕಡಿಮೆ ಹರಿದು ಬರ್ತದೆ ಅಷ್ಟೇ. ಆಹಾರ ಜಾಸ್ತಿ ಕೊಟ್ಟಾಗ ಸಿಕ್ಕಿದಾಗ ಎರಿಯನ್ನು ಸಹ ದೊಡ್ಡದು ಮಾಡ್ತಾ ಹೋಗ್ತದೆ. ಇವಾಗ ಸಾಮಾನ್ಯವಾಗಿ ಒಂದು ಜೇನು ಕೃಷಿಗೆ ನಮ್ಮ ಒಂದು ಸರ್ಕಾರದಿಂದಾಗ್ಲಿ, ಜೇನು ವ್ಯವಸಾಯ ಸೊಸೈಟಿಗಳು, ತೋಟಗಾರಿಕಾ ಇಲಾಖೆಯಿಂದ ಏನಾದ್ರೂ ಸಹಾಯ ಅಥವಾ ಸಬ್ಸಿಡಿಗಳು ಲಭಿಸುತ್ತವ? ಹೇಗೆ? ತೋಟಗಾರಿಕಾ ಇಲಾಖೆಯಿಂದ ಯಶಸ್ವಿ ತೋಟಗಳಿಗೆ 90% ಅಲ್ಲಿ ಸಬ್ಸಿಡಿ ಸಿಗ್ತದೆ. ಮತ್ತು ಸಾಮಾನ್ಯ ಜನಕ್ಕೆ 75% ಸಬ್ಸಿಡಿಯಲ್ಲಿ ಕೊಡ್ತಾರೆ. ಮೊದಲೆಲ್ಲ 10 ಕುಟುಂಬ ಕೊಡ್ತಿದ್ರು, ಈಗ ಒಬ್ಬರಿಗೆ 2 ಕುಟುಂಬ. ಯಾಕೆಂದರೆ ಈಗ ಇತ್ತೀಚೆಗೆ ಜೇನು ಕೃಷಿಕರು ಅದನ್ನು ವೃತ್ತಿಯಾಗಿ ಮಾಡೋರು ತುಂಬ ಕಡೆ ಆರಂಭ ಆಗಿದ್ದಾರೆ, ಆಸಕ್ತಿ ತೋರ್ತಾ ಇದ್ದಾರೆ. ಅದು ನಮಗೊಂದು ನಮ್ಮ ಪ್ರಕೃತಿಗೆ ಕಂಡು ಬಂದ ಸಂತೋಷ ವಿಷಯ ಅಂತ. ಆದ ಕಾರಣ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಅದಕ್ಕೆ ನಾವು ಜೂನು ಜುಲೈಯಲ್ಲಿ ಅವರು ಅರ್ಜಿ ಕರೀತಾರೆ. ಆವಾಗ ನಾವು ಅರ್ಜಿಯನ್ನು ಕೊಟ್ಟು ಜೇನು ಡಿಸೆಂಬರ್ ಬರುವಾಗ ಅವರು ಸಂಸಾರವನ್ನು ಕೊಡ್ತಾರೆ. ತರಬೇತಿ ಏನಾದರೂ ಕೊಡ್ತಾರೆ? ತರಬೇತಿ ಕೊಡುವವರು ಇದ್ದಾರೆ. ನಮ್ಮ ಉಜಿರೆಯಲ್ಲಿ ರುಡ್ಸೆಟ್ ಅಲ್ಲಿ ಪ್ರತಿ ವರ್ಷಕ್ಕೆ 2 ಬಾರಿ ಸಹ ಜೇನು ಕೃಷಿ ತರಬೇತಿಯನ್ನು ಕೊಡ್ತಾರೆ. ಉತ್ತಮ ನುರಿತ ಜೇನು ಕೃಷಿಕರು ಸಹ ಅಲ್ಲಿ ಬರ್ತಾರೆ. 10 ದಿವಸ ಇರ್ತದೆ ರುಡ್ಸೆಟ್ ಅಲ್ಲಿ. ಮನಮೋಹನ್ ಆರಂಭೆ ಅಂತ ಅವರು ಬೆಟ್ಟಂಪಾಡಿಯಲ್ಲಿ ಅವರು ಸಹ ಕೊಡ್ತಾರೆ. ಈ ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು 2-3 ಜನಗಳು ಇದ್ದಾರೆ ಕೊಡುವವರು. ನನಗೆ ಹೆಚ್ಚು ಒಡನಾಟ ಅವರ ಹತ್ರ ಇತ್ತು. ಮತ್ತೆ ಕೋಡ್ಲದ ಹತ್ರ ಒಬ್ಬರಿದ್ದ ಹರೀಶ್ ಕೋಡ್ಲ ಅಂತ, ಅವರು ಸಾಧಾರಣ 30 ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದಾರೆ. ಅವರು ಸಹ ತರಬೇತಿಯನ್ನೆಲ್ಲ ನೀಡ್ತಾರೆ. ಅವರಿಂದ ನಾನು ಅಗಾಧ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೇನೆ. ರೋಗ ಬಂದರೆ ಹೇಗೆ ರಕ್ಷಿಸಬಹುದು ಅಂತ ಹೇಳಿಕೊಟ್ಟವರೇ ಅವರು. ಇವಾಗ ನಾವು ಜೇನುಹುಳಗಳ ಕಾರ್ಯವಿಧಾನ ಇದೆಲ್ಲ ಒಂದು ಭಾಗದಲ್ಲಿ ನೋಡಿದ್ರಿ. ಇನ್ನು ರೋಗಗಳ ವಿಚಾರಕ್ಕೆ ಬಂದ್ರೆ ಇದಕ್ಕೂ ಸಹ ರೋಗ ಬಾಧೆ ಖಂಡಿತ ಇರಬಹುದು. ಖಂಡಿತ ಇದೆ. ಯಾವ ರೀತಿಯಾಗಿ ಇದಕ್ಕೆ ಮುನ್ನೆಚ್ಚರಿಕೆ ಆಗಲಿ, ರೋಗ ಬಂದ್ರೆ ಯಾವ ರೀತಿಯಾಗಿ ತಡೆಗಟ್ಟಬಹುದು? ನಿಮ್ಮ ಒಂದು ಅಧ್ಯಯನದಿಂದ, ಅನುಭವಗಳಿಂದ ನಮ್ಗೆ ಹೇಳಿ. ನಾನು ಆಗ್ಲೇ ಹೇಳಿದಂತೆ ಜೇನು ಕುಟುಂಬವನ್ನು ಆವಾಗ ಪರಿಶೀಲನೆ ಮಾಡಲೇಬೇಕು. ಪರಿಶೀಲನೆ ಮಾಡದೆ ಹೋದರೆ ನಾನು ಹೇಳಿದಾಗೆ ಮಳೆಗಾಲದಲ್ಲಿ ಕೆಳಗಿನ ಸಂಸಾರ ಕೋಣದಲ್ಲಿ ಹುಳಗಳಾಗುವಂಥದ್ದು, ಅದು ಮೇಣದ ಹುಳಗಳಾಗುವಂಥದ್ದು. ಅಂದರೆ ನಾವು ಜೇನು ಸೀಸನ್ ಕಳೆದ ನಂತರ, ಮೇ ನಂತರ ಆ ಸಂಸಾರ ಕೋಣೆಯ ಹಾಳೆಗಳೆಲ್ಲ ಹಳತೆ ಆಗಿರುತ್ತದೆ. ಹಳತೆ ಆದ ಕೂಡಲೇ ಹುಳಗಳ ಸಂಖ್ಯೆ ಸಹ ಕಡಿಮೆ ಆಗಿರ್ತದೆ. ಆವಾಗ ಅದರಲ್ಲಿ ಒಂದು ರೀತಿಯ ಮೇಣದ ಹುಳ ಆಗ್ತದೆ, ಬಿಳಿದು. ಅದು ಇಡೀ ಸಂಸಾರವನ್ನು ಹಾಳುಗೆಡುತ್ತದೆ. ಹಾಳುಗೆಡೆಯ ನಂತರ ಕುಟುಂಬ ಪಲಾಯನ ಆಗುವಾಗೆ ಮಾಡ್ತದೆ. ಆವಾಗ ಮಳೆಗಾಲದಲ್ಲಿ ಸಹ ನಾವು ಗಮನಿಸಿ ಆ ಹಳೆ ಏರಿಗಳನ್ನೆಲ್ಲ ಶುಚಿಗೊಳಿಸಬೇಕಾಗ್ತದೆ. ಆದಷ್ಟು ಹಳೆ ಏರಿಗಳನ್ನು ಬೇಡ ಅಂತ ಕಾಣಿಸಿದ್ರೆ ನಮಗೆ ಕತ್ತರಿಸಿ ತೆಗೆದು ಕೃತಕ ಆಹಾರ ನೀಡುವ ಮುಖಾಂತರ ಆ ಸಂಸಾರವನ್ನು ರಕ್ಷಿಸಬಹುದು. ಆನಂತರ ಇನ್ನೊಂದು
ತೈಸಾಕ್ ಬ್ರೂಡ್ ಕಾಯಿಲೆ ಅಂತ ಉಂಟು. ಅದು ಬಂದರೆ ಸಹ ಹಾಗೆ ಸಂಪೂರ್ಣ ಕುಟುಂಬವನ್ನೇ ಸರ್ವನಾಶ ಮಾಡ್ತದೆ. ರಾಣಿ ತತ್ತಿ ಹಿಡದಾಗೆ ಸಹ ಮಾಡ್ತದೆ. ಅದು ನಿಜವಾಗಿ ಅದು ನಮ್ಮ ಭಾರತ ದೇಶದ ಕಾಯಿಲೆ ಅಲ್ಲ, ಅದು ಹೊರ ದೇಶದಿಂದ ಬಂದದ್ದು. ಅದೀಗ ಭಾರತ ದೇಶದಲ್ಲಿ ಆ ಕಾಯಿಲೆ ಪ್ರಚಲಿತ, ಅದನ್ನು ನಮ್ಮ ದೇಶದಲ್ಲಿ ಈಗ ಅದು ಹೊಂದಿಕೊಂಡಿದೆ. ಆದ ಕಾರಣ ಅದಕ್ಕೆ ನಾವು ನಿರ್ಮಾಣ ಹಂತದ ತೈಸಾಕ್ ಬ್ರೂಡ್ ಆದರೆ ನಾವು ಅದನ್ನು ತಡೆ ಹಿಡಿಲಿಕ್ಕೆ ಆಗ್ತದೆ. ಅದಕ್ಕೆ ಮೆಡಿಕಲ್ ಕೆಲವು ಮಾತ್ರೆ ಎಲ್ಲ ಸಿಕ್ಕಿ ಆ ಕೃತಕ ಆಹಾರ ಮುಖಾಂತರ ಕೊಟ್ಟು ಅದನ್ನು ತಡೆ ಹಿಡಿಲಿಕ್ಕೆ ಆಗ್ತದೆ. ಅಂತೂ 80% ಬಂದಿದ್ದರೆ ಅದನ್ನು ನಿಜವಾಗಿ ರಕ್ಷಿಸಲಿಕ್ಕೆ ಆಗುವುದಿಲ್ಲ. ಅಂಥ ಕುಟುಂಬಗಳಿದ್ದರೆ ನಾವು ನಮ್ಮ ಆ ಜೇನು ಕುಟುಂಬ ಇರುವ ಸ್ಥಳದಿಂದ ಆ ಕುಟುಂಬವನ್ನು ಬೇರ್ಪಡಿಸುವುದೇ ಒಳ್ಳೆಯದು. ಸಾಂಕ್ರಾಮಿಕ ಒಂದು ಕುಟುಂಬಕ್ಕೆ ಬಂದರೆ ಇನ್ನೊಂದು ಕುಟುಂಬಕ್ಕೆ ಬಂದೇ ಬರ್ತದೆ. ಅಂದರೆ ಈ ಗಂಡು ಹುಳುಗಿ ಫೆರಮೋನ್ ಇಲ್ಲ, ಎಲ್ಲಾ ಕುಟುಂಬವನ್ನು ಹುಡುಕ್ತಾ ಹೋಗ್ತದೆ. ಹೊಸ ರಾಣಿ ಇದ್ರೆ ಮೇಟ್ ಆಗ್ಲಿಕ್ಕೆಲ್ಲ ಹುಡುಕ್ತಾ ಇರ್ತದೆ. ಆವಾಗ ಆ ರೋಗಗಳು ಅವಳ ದೇಹದ ಮುಖಾಂತರ ಹೋಗುವ ಸಾಧ್ಯತೆ ಉಂಟು. ಆದ ಕಾರಣ ನಾವು ಒಂದು ಕುಟುಂಬ ತುಂಬ ಇಟ್ಟುಕೊಂಡಲ್ಲಿ ಅಲ್ಲಿಂದ ಅದನ್ನು ಬೇರ್ಪಡಿಸುವುದೇ ಒಳ್ಳೆಯದು. ನಾನು ಬೇರ್ಪಡಿಸಿ ಆ ಕುಟುಂಬವನ್ನು ಸರಿಪಡಿಸಿದ್ದು ಸಹ ಉಂಟು. ಅದು ಆರಂಭಿಕ ಅಂತದ್ದು ಮಾತ್ರ. ಅರ್ಧ ರೋಗ ಬಂದು ಕಳೆದ್ರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಸಹ ಪ್ರಯೋಗ ಮಾಡಿದ್ದೇನೆ ನಾನು, ಉಳಿಸ್ಲಿಕ್ಕೆ ಆಗ್ತದ ಅಂತ. ಅದು ಬಹಳ ಕಷ್ಟ. ಇವಾಗ ಒಬ್ರು ಒಂದು ಆರಂಭಿಸುವಾಗ ನೀವು ಹೇಳಿದ್ರೆ ಬಹಳಷ್ಟು ಅಧ್ಯಯನಗಳು ಬೇಕು, ಅಧ್ಯಯನ ಮಾಡಿರಬೇಕು. ಅವರಿಗೆ ಇದೇ ರೀತಿಯಾದಂಥ ಒಂದು ಇಡೀ ಪೆಟ್ಟಿಗೆಯನ್ನು ತಗೊಳ್ಳೋದು ಒಳ್ಳೆಯದಾ ಅಥವಾ ಹೇಗೆ ಮಾಡಬಹುದು? ಅದೇ ಆರಂಭದಲ್ಲಿ ಜೇನು ಕೃಷಿ ಆರಂಭಿಸುವಾಗ 2 ಕುಟುಂಬವನ್ನೇ ಸಾಕಲಿಕ್ಕೆ ಕಲಿಬೇಕು. ಜೇನು 1 ವರ್ಷದಲ್ಲಿ ಅವ ಕಲೀಲಿಕ್ಕೆ ಇರ್ತದೆ, ಅದು ಹೇಗೆ ಜೇನು ಮಾಡಬಹುದು, ಅದು ಹೇಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದನ್ನು ಒಬ್ಬ ನುರಿತ ಜೇನು ಕೃಷಿಯಲ್ಲಿ ಮಾಹಿತಿ ಪಡೀತಾ ಮೇಲೆ ಬರ್ಬೋದು. ಒಮ್ಮೆಗೆ 50 ಕುಟುಂಬ ಸಾಕಿ ನಾನು ಈ ವರ್ಷ 3 ಕ್ವಿಂಟಾಲ್ ಜೇನು ತೆಗಿತೇನೆ ಅಂತ ಹೇಳಿದ್ರೆ ಅರ್ಥ ಇಲ್ಲ ಅಂತ ನನ್ನಲ್ಲಿ ಹೇಳಿದವರಿದ್ದಾರೆ. ನಾನು ಇಷ್ಟು ಜೇನು ನಾನು ಬರುವ ವರ್ಷ ನನ್ನ ಜಾಗದಲ್ಲಿ ಸಾಧಾರಣ ಒಂದು 200 ಕುಟುಂಬ ಆಗ್ತೇನೆ, ಒಂದು 10 ಕ್ವಿಂಟಾಲ್ ಜೇನು ಬರ್ಬೋದು ಅಂತ. ಆಯ್ತು ಮಾಡಿಯಪ್ಪ, ಒಳ್ಳೇದಾಗ್ಲಿ ಅಂತ ಹೇಳಿದ್ದುಂಟು. ಆದರೆ ಆ ರೀತಿ ಅಲ್ಲ, ನಾವು ಅಡಿಕೆ, ರಬ್ಬರು, ತೆಂಗು ಮಾಡಿದ ಹಾಗೆ ಅಲ್ಲ ಜೇನು ಕೃಷಿ. ಹಂತ ಹಂತವಾಗಿ ಬರಬೇಕಾಗ್ತದೆ ಅಂತ. ಮೇಲ್ಮೈಗೆ ನೋಡುವಾಗ ಅದಕ್ಕೆ ರೋಗ ಇಲ್ಲ, ಅದು ಕಷ್ಟ ಸುಲಭ, ಇಟ್ಟು ಬಿಟ್ಟರೆ ಜೇನು ಬರ್ತದೆ ಅಂತ ಹೇಳುವಂಥದ್ದು ಸುಳ್ಳು ಅಂತ ಹೇಳುದು ನಾನು. ಅದನ್ನು ಅಧ್ಯಯನ ಮಾಡಲೇಬೇಕು. ಮೊದಲನೇದಾಗಿ ಒಂದೊಂದೇ ಸ್ತರವನ್ನು ಬರಬೇಕು. 2 ಕುಟುಂಬ, 10 ಕುಟುಂಬ, 50, 100, ಮತ್ತೆ ಅವನ ಕಾರ್ಯಕ್ಷಮತೆಯ ಮೇಲೆ ಹೊಂದಿಕೊಂಡು ಎಷ್ಟು ಸಹ ಮಾಡಬಹುದು. ನೀವಿಷ್ಟು ಪೆಟ್ಟಿಗೆಗಳನ್ನ ಹಾಕ್ತೇವೆ. ಸಾಮಾನ್ಯವಾಗಿ ಒಂದು ವಾರ್ಷಿಕ ವರಮಾನ ಇಷ್ಟು ಇದರಲ್ಲಿ ಇಷ್ಟು ಪೆಟ್ಟಿಗೆಗಳಲ್ಲಿ ಸಿಗಬಹುದು. ವಾರ್ಷಿಕ ವರಮಾನ ಅವನಿಗೆ ವರ್ಷಕ್ಕೆ ಒಬ್ಬನ ಜೀವನ ಹೋಗುವಷ್ಟು 4, 5, 6 ಲಕ್ಷ ತನಕ ಸಹ ದುಡಿಲಿಕ್ಕೆ ಆಗ್ತದೆ. ದುಡಿಯೋರು ಇದ್ದಾರೆ, ಕೆಲಸಗಳಿರ್ತವೆ. ಈಗ ನಾನೊಂದು ಇತ್ತೀಚೆಗೆ 2 ವರ್ಷಗಳಿಂದ ನನಗೆ ಅದು ಹಿಡಿತಕ್ಕೆ ಬಂದ ಕಾರಣ ಸ್ವಲ್ಪ ಆದಾಯ ಸಹ ಆರಂಭ ಆಗಿದೆ. ನನಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣವಾಗಿ, ಇಲ್ಲದ್ರೆ ಅಷ್ಟು ಕುಟುಂಬ ನಮಗೆ ಸಾಧ್ಯವೇ ಇಲ್ಲ ಮೇಂಟೈನ್ ಮಾಡಲಿಕ್ಕೆ. ಆದ ಕಾರಣ ಅದರಲ್ಲಿ ಜೀವನ ತೆಗಿಬಹುದು ಅಂತ ಹೇಳಿ ನಾನು ಭರವಸೆ ನೀಡ್ತೀನಿ. ಯಾಕೆಂದ್ರೆ ಮತ್ತೆ ನಾವು ಆ ಜೇನುಗಳನ್ನು ಮಾರಾಟ ಮಾಡುವುದಲ್ಲಿಯೂ ನಾವು ಆ ಜೇನು ಕೃಷಿಕನ ಮೇಲೆ ಇರ್ತದೆ. ಗ್ರಾಹಕರನ್ನು ನಂಬಿಸಿ ಮೋಸಗೊಳಿಸುವ ವಿಚಾರಕ್ಕೆಲ್ಲ ಹೋಗಬಾರ್ದು. ಈ ವರ್ಷ ನಾವು ಅವನಿಗೆ ಜೇನು 1 kg ಕೊಟ್ಟರೆ ಬರುವ ವರ್ಷ 4 kg ತಗೊಂಡು ಹೋಗುವ ಹಾಗೆ ಇರುವುದು ಆ ಜೇನು ಕೃಷಿಕನಲ್ಲಿ ಇರುವುದು. ನಂಬಿಕೆಯ ಮೇಲೆ ಜೇನು ತಗೊಳ್ಳುದು. ಅದು ಬಿಟ್ಟು ನೀವು ಯಾವ ಜಾಹೀರಾತು ಕೊಟ್ಟರು ಸಹ ಯಾರು ಸಹ ನಿಮ್ಮ ಜೇನು ಒಳ್ಳೇದುಂಟು ಅಂತ ಹೇಳುದಿಲ್ಲ. ಜೇನಿನ ಸ್ವಾದಿಷ್ಟವನ್ನು ತಿಳಿಯುವುದೇ ಬಾಯಿ ರುಚಿ ಮುಖಾಂತರವೇ. ಬೇರೆ ಬೇರೆ ಟೆಕ್ನಾಲಜಿ ಇರ್ಬೋದು ನೋಡ್ಲಿಕ್ಕೆ, ಆದರೆ ನೀವು ಗ್ರಾಹಕ ಯಾವಾಗ ಉತ್ತಮ ಪ್ರತಿಕ್ರಿಯೆ ನೀಡ್ತಾನೆ ಆವಾಗ ನಿಮ್ಮ ಜೇನುಗಳಿಗೆ ಹೆಚ್ಚು ಹೆಚ್ಚು ಗ್ರಾಹಕರು ಬರ್ತಾರೆ. ಈಗ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಒಂದು ಜೇನು ಸಿಗುವಂತಹದ್ದು ಅಸಲಿಯೋ ನಕಲಿಯೋ ಹೇಗೆ ಗೊತ್ತಾಗ್ತದೆ? ಅದೇ ನಾನು ಈಗ ಹೇಳಿದಂತೆ, ನಾನು ಹೆಚ್ಚು ಕಡೆ ಜೇನು ಅಸಲಿಯ ನಕಲಿ ಅಂತ ಅದನ್ನು ನಾನು ಕೆಲವು ಸಲ ಕಣ್ಣಿನ ನೋಟದಲ್ಲಿ ಹೇಳುದುಂಟು, ಅದು ಅಸಲಿಯ ನಕಲಿ ಅಂತ. ಏನಾದ್ರೆ ದಪ್ಪದಲ್ಲ, ಅದನ್ನು ನಾವು ಪೇಪರ್ಗೆ ಹಾಕಿ ನೋಡಿದ್ರೆ ಅದು ಅಡಿಯಲ್ಲಿ ಸೋರಿಕೆ ಬಾರ ಇದ್ರೆ ಅದು ನಿಜವಾದ ಜೇನು ಅಂತ ಲೆಕ್ಕ. ಇನ್ನು ಬೆಂಕಿ ಕಡ್ಡಿಯಲ್ಲಿ ಅದು ಉರಿಯುವುದಿಲ್ಲ, ಬೆಂಕಿ ಕಡ್ಡಿಗೆ ಸ್ವಲ್ಪ ಇದು ಮಾಡಿದರೆ ಅದು ತಗೊಳ್ಳುವುದಿಲ್ಲ. ಆನಂತರ ಇನ್ನು ಸ್ಪಷ್ಟವಾಗಿ ನೋಡ್ಬೇಕಂದ್ರೆ ನಮ್ಮ ನಾಲಿಗೆ ರುಚಿಯಲ್ಲಿ ನಿಜವಾದ ಜೇನು ಅಂದ್ರೆ ಹೇಳಿದ್ರೆ ನಮಗೆ ನಾಲಿಗೆ ಹಾಕಿದ ಕೂಡಲೇ ಅದರಲ್ಲಿ ಆ ಜೇನಿನ ಅಂಶದ ರುಚಿ ನಮಗೆ ಗೊತ್ತಿರ್ತದೆ. ನಿಜವಾದ ಜೇನು ಕೃಷಿಕನಿಗೆ ಗೊತ್ತಿರ್ತದೆ. ಆ ಅಂಶಗಳಿದ್ರೆ 100% ನಿಜವಾದ ಜೇನು ಅಂತ ನಾವು ಹೇಳ್ಬಹುದು. ಅದೊಂಥರ ಹುಳಿ ಚೊಗರು ಇರ್ತದೆ. ನಮ್ಮ ಗಂಟ್ಲಲ್ಲಿ ಇಳಿದಾಗ ಸಾಕಪ್ಪ ಒಳ್ಳೆ ಒರಿಜಿನಾಲಿಟಿ ಉಂಟು ಅಂತ ಹೇಳುವ
ನಮ್ಮ ಬಾಯಿ ರುಚಿಯೇ ಒರಿಜಿನಲ್, ಅದನ್ನು ಸ್ಪಷ್ಟ ಜೇನು ಅಂತ ಹೇಳ್ಬೋದು ಅಂತ. ಅನಂತರ ಕೆಲವು ಬೆಲ್ಲದ ಪಾಕ ಎಲ್ಲ ಕೊಟ್ಟು, ನಂತರ ಕೆಲವು ಕಾಯಿಸಿದ ಜೇನು ಸಹ ಬರ್ತದೆ. ಕಾಯಿಸೋದು ತಪ್ಪಲ್ಲ, ಅದಂದರೆ ಆ ಜೇನುಗಳು ಮಳೆಗಾಲದಲ್ಲಿ ಸ್ವಲ್ಪ ಹುಳಿ ಬರುವ ಸಾಧ್ಯತೆಗಳು ಇರ್ತದೆ. ಆದ ಕಾರಣದ ನೀರಿನ ಅಂಶವನ್ನು ಅವರು ತೆಗೆಯುವುದು. ಅದನ್ನು ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿದಾಗ ನೀರಿನ ಅಂಶ ಆವಿ ಆಗ್ತದೆ ಅಷ್ಟೇ, ಆವಾಗ ಜೇನು ಸ್ವಲ್ಪ ಬಾಳಿಕೆ ಬರ್ತದೆ ಅಂತ. ಆದರೆ ಜೇನಿನಲ್ಲಿ ಇರುವಂಥ 2 ಅಂಶ ಅದರಲ್ಲಿ ಕಡಿಮೆ ಆಗ್ತದೆ, ಹಾಗೆ ಅಷ್ಟೇ. ತಪ್ಪಲ್ಲ, ಮಾಡುವವರು ಇದ್ದಾರೆ. ಇವಾಗ ನೀವೇನು ಒಂದು ಬರೀ ಜೇನು ಮಾತ್ರ ಮಾರಾಟ ಮಾಡೋದು ಅಥವಾ ಅವುಗಳ ಕುಟುಂಬ ಏನಾದರೂ ಕೊಡುವ ಇದೆಯಾ? ಕುಟುಂಬವನ್ನು ಮಾಡಲಿಕ್ಕೆ ನಾನು ಇತ್ತೀಚೆಗೆ ಶುರು ಮಾಡಿದ್ದೇನೆ, 1 ವರ್ಷದಿಂದ. ಹೋದ ವರ್ಷ ಸುಮಾರು ಜನರಿಗೆ ಒಂದೆರಡು ಪೆಟ್ಟಿಗೆಗಳನ್ನು ಕೊಟ್ಟಿದ್ದೇನೆ. ಅಂತೂ ದೊಡ್ಡ ಮಟ್ಟದಲ್ಲಿ ಕೊಡಲಿಕ್ಕೆ ನಾನು ಹೊರಡಲಿಲ್ಲ. ಅಂದರೆ ನನಗೆ ಅದು ಪೂರೈಕೆ ಮಾಡಲಿಕ್ಕೆ ನಾನು ಇನ್ನು ಮುಂದಿನ ಹಂತಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಅದಕ್ಕೆ ಪೆಟ್ಟಿಗೆಗಳನ್ನು ಪೂರೈಕೆ ಮಾಡುವ ವ್ಯವಸ್ಥೆಗಳು ಬೇಕಾಗ್ತದೆ. ಕೆಲವು ಕಡೆ ಒಂದೊಂದು ಸ್ಥಳಗಳಲ್ಲಿ ಒಂದೊಂದು ರೀತಿಯ ಮಾದರಿಯ ಪೆಟ್ಟಿಗೆಗಳು ಸಿಗುವುದುಂಟು. ಅದು ನಮಗೆ ಹೊಂದಿಕೆ ಆಗಿದ್ರೆ ಭಾರಿ ಕಷ್ಟ ಆಗ್ತದೆ. ಹಾಗೆ ಇವಾಗ ನಮ್ಮ ರೈತ ಮಿತ್ರರಿಗೆ, ಕೇಳುಗ ಮಿತ್ರರಿಗೆ ಯಾರಿಗಾದ್ರೂ ನಿಮ್ಮನ್ನು ಸಂಪರ್ಕಿಸಬೇಕು, ಮಾಹಿತಿಗಳು ಪಡಿಬೇಕು ಅಂತಿದ್ದಲ್ಲಿ ನಿಮ್ಮ ನಂಬರನ್ನು ಹೇಳ್ಬೋದಾ? ಖಂಡಿತವಾಗಿ. ಜೇನಿನ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಿದ್ರೆ ನನ್ನನ್ನು ಸಂಪರ್ಕಿಸಬಹುದು. ಇಲ್ಲದ್ರೆ ಉಜಿರೆಗೆ ಬಂದರೆ ನನ್ನ ಶಾಪ್ ಇದೆ ಅಲ್ಲಿ ಉಜಿರೆಯಲ್ಲಿ, ಅಲ್ಲಿ ಬಂದು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 9845842849. ಇದಕ್ಕೆ ಕರೆ ಮಾಡಿದರೆ ಜೇನಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತೇನೆ. ಅಲ್ಲದೆ ವೃತ್ತಿಪರರಾಗಿಯೂ ಸಹ ಅವರನ್ನು ತಯಾರಿ ಮಾಡಬಲ್ಲೆ ಎಂಬ ಭರವಸೆ ನನಗೆ ಇದೆ. ಸಂತೋಷ ಸರ್. ಇದುವರೆಗೆ ಸ್ಟುಡಿಯೋಗೆ ಬಂದು ನಿಮ್ಮ ಜೇನು ಸಾಕಾಣಿಕೆ ಅನುಭವಗಳನ್ನು ರೈತ ಮಿತ್ರರ ಜೊತೆ ನಮ್ಮ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದ. ಧನ್ಯವಾದ. ನಿರ್ದೇಶನ PV ಪ್ರಶಾಂತ್ ಕುಮಾರ್.